SPP ಕೋಚಿಂಗ್ ಕ್ಲಾಸ್ ಬೆಳಗ್ಲಿ. ಎಲ್ಲರಿಗೂ ಶುಭ ಮುಂಜಾನೆ ಎಂದು ಹೇಳುತ್ತಾ, ನೋಡ್ರಿ ಮ್ಯಾಥ್ಸ್ ನಾವು ಕ್ವಶನ್ ಬಿಡ್ಸತ್ತೀವಿ. ನೀವು ಡೈಲಿ ನಮ್ಮ ಕ್ಲಾಸ್ ಕೇಳಿ ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ರ ಮ್ಯಾಥ್ಸ್ ಫುಲ್ ಈಜಿ ಆಗತ್ತೆ. ಅದನ್ನ ಬಿಟ್ಟ ಮ್ಯಾಥ್ಸ್ ನಂಗೆ ಬರೋದೇ ಇಲ್ಲ, ಏನು ಗೊತ್ತಾಗೋದಿಲ್ಲ ತನ್ಕೋತ ಕೂತ್ರಿ ಅಂದ್ರೆ ಏನು ಮ್ಯಾಥ್ಸ್ ಅಂದ್ರೆ ಏನು ಬರಂಗಿಲ್ಲ. ಪ್ರಾಕ್ಟೀಸ್ ನೀವು ಎಟ್ ಮಾಡ್ತೀರಿ ಅಟ್ ಮ್ಯಾಥ್ಸ್ ಈಜಿ ಆಕೈತಿ. ಹಂಗ ಪ್ರಾಕ್ಟೀಸ್ ಇರ್ಬೇಕು, ಹೊಳ್ಳಿ ಟ್ರಿಕ್ಸ್ ಇರ್ಬೇಕು. ಪ್ರಾಕ್ಟೀಸ್ ಇರ್ಬೇಕು, ಟ್ರಿಕ್ಸ್ ಇರ್ಬೇಕು. ಪ್ರಾಕ್ಟೀಸ್ ಎಟ್ ಮಾಡ್ತಿರ್ಲಿ ಅಷ್ಟ್ ಏನಾಕತಿ ನಿಮಗ್ ಮ್ಯಾಥ್ಸ್ ಈಜಿಯಾಗಿ ಗೊತ್ತಾಕತಿ. ಅದನ್ನಿಲ್ದ ಬರೇ ಪ್ರಾಕ್ಟೀಸ್ ಮಾಡಂಗಿಲ್ಲ, ಏನು ಇಲ್ಲ. ಹಂಗ ಮ್ಯಾಥ್ಸ್ ನಂಗೆ ಬರೋದೇ ಇಲ್ಲ, ಅದನ್ನ ಬೇಡ ಅಂತ ಬಿಟ್ರಿ ಅಂದ್ರೆ ಅದು ನಿಮ್ ಕಿತ್ಲ ದೂರ ಆಕತಿ. ನೀವ್ ಎಟ್ ಅದನ್ನ ದೂರ ಮಾಡ್ತಿರ್ಲಿ ಅದು ನಿಮ್ ಕಿತ್ಲ ದೂರ ಆಕತಿ. ಅದನ್ನ ನೀವೇನ್ ಮಾಡ್ಬೇಕು, ನಮ್ ಕ್ಲಾಸ್ನ ಕೇಳ್ರಿ. ಹಂಗ ಡೈಲಿ ನೀವು ಎಟ್ ಪ್ರಾಕ್ಟೀಸ್ ಮಾಡ್ತಿರ್ಲಿ ನಮ್ ಕ್ಲಾಸ್ಗಳನ್ನ ಕೇಳ್ಕೊತ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಕ್ಲಾಸ್ ಕೇಳುದು ಬಿಡುದು ಆಮೇಲೆ ಬರಂಗಿಲ್ಲ ಅಂತ ಇಲ್ಲ. ನೀವು ಕ್ಲಾಸ್ ಕೇಳಿದ್ಮೇಲೆ ನೀವು ಎಟ್ ಅವ್ನ ಲೆಕ್ಕ ತಿಳ್ಕೊಂಡಿರಿ, ಒಳ್ಳೆ ಅದ್ರ ಮ್ಯಾಗ ಬೇರೆ ಅಪ್ಲೈಡ್ ನೀವು ಬಿಡಿಸ್ಕೋಬೇಕು. ಅಂದಾಗ ಮ್ಯಾಥ್ಸ್ ಫುಲ್ ಈಜಿ ಆಗತ್ತೆ. ಅದನ್ನ ಬಿಟ್ಟ ಬರೋದಿಲ್ಲ ಕೂತ್ರಿ ಅಂದ್ರ ಕೈ ಕಟ್ಟಿ ಕೂತ್ರ ಏನು ಆಗಂಗಿಲ್ಲ. ಡೈಲಿ ಕ್ಲಾಸ್ ಕೇಳಿ. ಈಗ ಮುಂದಿನ ಕ್ವಶನ್ ನೋಡ್ರಿ. ಏನಾದ್ರಲ್ಲಿ ಎರಡು ನಾಣ್ಯಗಳನ್ನು ಒಟ್ಟಿಗೆ ಎಸೆದ ಕನಿಷ್ಠ ಒಂದು ಹೆಡ್ ಬೀಳುವ ಸಂಭವನೀಯತೆ ಎಷ್ಟು ಐತಿ? ಏನೈತ್ರಿ? ಎರಡು ನಾಣ್ಯಗಳನ್ನು ಎರಡು ನಾಣ್ಯಗಳನ್ನು ಒಟ್ಟಿಗೆ ಎಸೆದ ಕನಿಷ್ಠ ಒಂದು ಹೆಡ್ ಬೀಳುವ ಸಂಭವನೀಯತೆ ಎಷ್ಟು ಐತಿ? ಮೊದಲ ನೀವು ನೋಡ್ರಿ, ಇಲ್ಲಿ ಏನೈತಿ? ಎರಡು ನಾಣ್ಯಗಳನ್ನ ಒಟ್ಟಿಗೆ ಎಸೆದರ್ಥ ಕನಿಷ್ಠ ಒಂದು ಹೆಡ್ ಬೀಳುವ ಸಂಭವನೀಯತೆ ಎಷ್ಟು ಅಂತ ಕೇಳ್ಯಾರ. ಫಸ್ಟ್ ನೀವ್ ಏನ್ ಮಾಡ್ಬೇಕು, ಸಂಭವನೀಯತೆ ಅಂದ್ರೆ ಗೊತ್ತಾಗ್ಬೇಕಲ್ಲ ನಿಮಗ. ಫಸ್ಟ್ ಸಂಭವನೀಯತೆನ ಗೊತ್ತಿರ್ಲಾರ್ದ ಏನ್ ಹೇಳ್ರಿ ಏನ್ ನಾಣ್ಯ ನಮಗ್ ಏನು ಗೊತ್ತಾಗತ್ರಿ ಏನತ್ರಿ? ಸಂಭವನೀಯತೆ ಅಂದ್ರ ಭಾಗಶಃ ಅಥವಾ ಆಗುದ ಏನೇನ ಆಕೈತಿ ಅನ್ನೋ ಸಂಭವ ಇರ್ಬೇಕು. ಅಂದ್ರ ಇವತ್ತ ಮಳಿ ಮೋಡ ಆಗಿರ್ತೈತಿ, ಮಳಿ ಆಕತ್ತೋ ಇಲ್ಲೋ, ಮಳಿ ಆಗ್ಬಹುದು ಆಗದೇನು ಇರ್ಬೋದು ಅನ್ನುವಂತ ಒಂದ ಸಾಧ್ಯತೆ ಇರ್ತೈತಿ. ಅದಕ್ಕೇನಂತಾರಂದ್ರ ಸಂಭವನೀಯತೆ ಅಂತಾರು. ಅದಕ್ಕೇನಂತಾರಂದ್ರ ಸಂಭವನೀಯತೆ. ಮಳಿ ಆಗದೆ ಇರ್ಬೋದು ಆಗ್ಬೋದು ಅನ್ನೋದಕ್ಕೇನಂತಾರಂದ್ರ ಸಂಭವನೀಯತೆ ಅಂತಾರ. ಅಂದ್ರೆ ಏನ ಪ್ರೊಬ್ಯಾಬಿಲಿಟಿ ಐತಿ, ಏನೋ ಐತಪ್ಪ ನಾ ಆಗ್ಬೋದು ಇಲ್ಲ ಅಂದ್ರ ಆಗದೆ ಇರ್ಬೋದು. ಅದಕ್ಕೇನಂತಾರಂದ್ರ ಸಂಭವನೀಯತೆ ಅಂತಾರ. ಇಲ್ಲಿ ಏನತ್ತ, ಎರಡು ನಾಣ್ಯದಾವತ್ತ, ಎರಡು ನಾಣ್ಯಗಳನ್ನು ಒಟ್ಟಿಗೆ ಎಸೆದ ಕನಿಷ್ಠ ಏನಿರ್ಬೇಕತ್ತಂದ್ರ ಒಂದ್ ಹೆಡ್ ಇರ್ಬೇಕತ್ತ. ಕನಿಷ್ಠ ಎಷ್ಟಿರ್ಬೇಕು? ಒಂದ ಹೆಡ್ ಇರ್ಬೇಕತ್ತ. ಹಂತದ ಬೀಳುವ ಸಂಭವನೀಯತೆ ಅಂದ್ರೆ ಸಾಧ್ಯತೆಗಳು ಎಷ್ಟ ಅದಾವು ಅತ್ತ. ಫಸ್ಟ್ ಸಂಭವನೀಯತೆಗಳ ಸಾಧ್ಯತೆ. ನೀವು ನಾಣ್ಯಗಳು ಈಗ ಒಂದ್ ನಾಣ್ಯ ಇದನ್ ಮಾಡ್ತೀರಿ, ಚಿಮ್ತೀರಿ. ಎರಡು ನಾಣ್ಯಗಳು ಏನ್ ಮಾಡ್ಬೇಕು, ಏಕಕಾಲ ಇಚ್ಕ ಮತ್ ಈಚ್ ಕಡೆ ಸೈಡ್ ಏನ್ ಮಾಡುದು, ಚಿಮ್ಬೇಕು. ಅವಾಗ ಏನಕ್ಕದ ಒಂದ ಹೆಡ್ಡರ ಬೀಳ್ಬೋದು, ಒಂದ ಟೇಲರ ಬೀಳ್ಬೋದು. ಒಂದ್ ಹೆಡ್ಡರ ಬೀಳ್ಬೋದು, ಒಂದ ಟೇಲರ ಬೀಳ್ಬೋದು. ಹೆಡ್ ಅಂದ್ರೆ ಏನ, ಮುಖ ಬೀಳ್ತತಿ. ಇನ್ನೊಂದ ಟೇಲ್ ಅಂದ್ರ ಬಾಲ ಅಂತಾರ. ಮುಖಾರ ಬೀಳ್ಬೋದು, ಇಲ್ಲ ಅಂದ್ರ ಬಾಲರ ಬೀಳ್ಬೋದು. ಅದಕ್ಕ ನಾಣ್ಯಗಳು ಒಂದ ಇರ್ತೈತಿ. ಅದ್ರದ ಸಂಭವನೀಯತೆ ಏನ ಎರಡ ಯಾವ್ಯಾವ ಅಂದ್ರ ಒಂದ್ ಹೆಡ್ ಇನ್ನೊಂದು ಟೇಲ್. ಇದನ್ನ ಬಿಟ್ಟು ಬ್ಯಾರೆ ಬೀಳಕ್ ಚಾನ್ಸ ಇಲ್ಲ. ಯಾಕಂದ್ರ ನಾಣ್ಯದೊಳಗೆ ಇರುವ ಮುಖಗಳು ಎಷ್ಟದಾವು? ಎರಡದಾವು. ಅದಕ್ಕ ಒಂದ್ ಹೆಡ್ ಒಂದ್ ಟೇಲ್. ಅದ್ರೊಳಗೆ ಏನ್ ಕೇಳ್ಯಾರ ಈಗ, ಎರಡು ನಾಣ್ಯಗಳನ್ನು ಒಟ್ಟಿಗೆ ಎಸೆದ ಕನಿಷ್ಠ ಒಂದು ಹೆಡ್ ಬೀಳುವ ಸಂಭವನೀಯತೆ ಎಷ್ಟು ಕೇಳ್ಯಾರ. ಈಗ ಸಂಭವನೀಯತೆಗಳು ಯಾವ್ಯಾವ ನೋಡ್ರಿ. ಸಂಭವನೀಯತೆಗಳು ಯಾವ್ಯಾವ ಅಂದ್ರ ಬರುವ ಯಾವ್ಯಾವ್ದಾವ ನಮಗ, ಒಂದ ಹೆಡ್ಡರ ಬರ್ಬೋದು. ಒಂದ ಹೆಡ್ಡರ ಎರಡು ಕಡೆ ಒಂದ ನಾಣ್ಯ, ಎರಡ್ ನಾಣ್ಯ ಚಿಮ್ಮಿರ್ತೀರಿ ಅಂದ್ರ ಒಂದಕ್ಕೂ ಹೆಡ್ಡ ಇನ್ನೊಂದಕ್ಕೂ ಹೆಡ್ ಬರ್ಬೋದು. ಇನ್ನೊಂದ ಒಂದ ಹೆಡ್ ಬರ್ಬೋದು, ಒಂದ ಟೇಲ್ ಬರ್ಬೋದು. ಒಂದ್ ಹೆಡ್ ಬರ್ಬೋದು, ಒಂದ ಟೇಲ್ ಬರ್ಬೋದು. ಇನ್ನೊಂದ್ ಮತ್ತೇನ್ ಬರ್ಬೋದು ಅಂದ್ರ ಒಂದ್ ಟೇಲ್ ಬರ್ಬೋದು, ಒಂದ್ ಹೆಡ್ ಬರ್ಬೋದು. ಒಂದ್ ಟೇಲ ಒಂದ್ ಹೆಡ್ಡ ಬರ್ಬೋದು. ಇನ್ನ ಹೆಡ್ಡ ಬರ್ಬೋದು, ಇನ್ನ ಹೆಡ್ಡ ಟೇಲ ಬರ್ಬೋದು. ಇನ್ನ ಟೇಲ ಹೆಡ್ಡ ಬರ್ಬೋದು. ಇದನ್ನ ಬಿಟ್ಟು ಯಾವ್ದೈತೆ ಅಂದ್ರ ಒಂದ ಇನ್ನ ಟೇಲ ಏನ ಟೇಲ ಬರ್ಬೋದು. ಟೇಲ ಬರ್ಬೋದು. ಒಂದ ಹೆಡ್ಡರ ಬರ್ಬೋದು, ಇನ್ನೊಂದ ಹೆಡ್ಡ ಟೇಲ ಬರ್ಬೋದು, ಇನ್ನೊಂದ ಟೇಲ ಹೆಡ್ಡ ಬರ್ಬೋದು, ಇನ್ನೊಂದ ಟೇಲ ಅಷ್ಟ ಬರ್ಬೋದು. ಇದನ್ನ ಬಿಟ್ಟು ಬ್ಯಾರೆ ಬರುವ ಸಾಧ್ಯತೆಗಳು ಇಲ್ಲ. ಹಾಗಾದ್ರೆ ಸಾಧ್ಯತೆಗಳು ಇಲ್ಲಿ ಎಷ್ಟದಾವು? ನಾಲ್ಕದಾವು. ಇದ್ರೊಳಗೆ ಏನ್ ಕೇಳ್ಯಾರ ಅವ್ರ? ನಾಲ್ಕದಾವ ಅಂದ್ರ ಅದೇನ್ ಬರ್ಬೇಕು? ಕೆಳ ಬರ್ಬೇಕು. ಎಲ್ಲಿ ಬರ್ಬೇಕು? ಕೆಳ ಬರ್ಬೇಕು. ಇನ್ನ ಕನಿಷ್ಠ ಒಂದು ಹೆಡ್ ಅಂತಂದ್ರ, ಕನಿಷ್ಠ ಎಟ್ ಅಂದ್ರ ಒಂದ್ ಹೆಡ್ ಅಂದ್ರೆ ಇಲ್ಲಿ ಎಚ್ ಎಲ್ಲಿ ಕಾಣತೈತಿ ನಿಮಗ? ಎಚ್ ಅಂದ್ರೆ ಹೆಡ್. ಎಚ್ ಅಂದ್ರೆ ಏನ್ ಮಾಡ್ಬೇಕು? ಹೆಡ್.
ಟೇಲ್. ಎಚ್ ಅಂದ್ರೆ ಹೆಡ್, ಟಿ ಅಂದ್ರೆ ಟೇಲ್ ಆತು. ಹಂಗಾರ ಎಚ್ ಅನ್ನೋದ ಇಲ್ಲೂ ಕಾಣತೈತಿ ನಿಮ್ಗೆ, ಇಲ್ಲೂ ಕಾಣತೈತಿ, ಇಲ್ಲೂ ಕಾಣತೈತಿ, ಇಲ್ಲಿ ಕಾಣತಿಲ್ಲ. ಎಲ್ಲಿ ಕಾಣತಿಲ್ಲ? ಇಲ್ಲಿ ಕಾಣತಿಲ್ಲ. ಹೆಡ್ಗಳು ಎಲ್ಲೆಲ್ದಾವ? ಹಂಗಾರ 3 ತಗೊಂಡಲ್ದಾವು. ಎಲ್ಲೆಲ್ಲಿ? ಎಚ್ 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 ಅಂದ್ರೆ ಎಷ್ಟಾತು? 3 ಆತು. 3/4 ಎಷ್ಟ? 3/4. ಆಪ್ಷನ್ ನೋಡ್ರಿ 1/2 ಐತಿ, 1/3 ಐತಿ, 2/3 ಐತಿ, 1/4 ಐತಿ. ಬಟ್ ಆಪ್ಷನ್ ಇಲ್ಲಿ ರಾಂಗ್ ಐತಿ. ಯಾವ್ದಾಕತಿ ಅಂದ್ರ 3/4 ಐತಿ. ಯಾವ್ದ? 3/4. ಆಪ್ಷನ್ ಯಾವ್ದಾಕತಿ? D4 ಆಕತಿ. ಇನ್ನು ಮುಂದಿನ ಕ್ವಶನ್ ನೋಡ್ರಿ. 3 ಕ್ರಮಾನುಗತ ಧನ ಸಂಖ್ಯೆಗಳ ವರ್ಗಗಳ ಮೊತ್ತ 365 ಆದರೆ ಆ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತಂದರು. ಇಲ್ಲಿ ನೋಡ್ರಿ 3 ಕ್ರಮಾನುಗತ ಅಂದ್ರ ಮಣ್ಣಿನ ಹೇಳೀನಿ, ಈಗ ಹೇಳತ್ತೇನೆ ನೋಡ್ರಿ. ಕ್ರಮಾನುಗತ ಅಂದ್ರೆ ಏನ? ಒಂದಾದ ನಂತರ ಇನ್ನೊಂದು ಬರ್ದಕ್ಕ ಅಂತವ ಧನ ಸಂಖ್ಯೆಗಳ. ಯಾವ ಸಂಖ್ಯೆ? ಧನ ಸಂಖ್ಯೆಗಳ ವರ್ಗಗಳ ಮೊತ್ತ 365 ಆಗೈತಿ. ಎಷ್ಟಾಗೈತಿ? 365. ಆದರೆ ಆ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಯಾವ್ಯಾವ ಅಂದ್ರ 3 ಕ್ರಮಾನುಗತ ಸಂಖ್ಯೆ ಅದಾವತ್ತ, ಅವತ್ರದ ಧನ ಸಂಖ್ಯೆಗಳ ಅಂದ್ರ ಇದ ವರ್ಗಗಳ ಇರ್ತೈತಿಲ್ಲ. ವರ್ಗ ಇದ್ದಾಗ ಒಂದು ಋಣಾನು ಬಂದಿರ್ತೈತಿ, ಒಂದು ಧನದಾಗ ಬಂದಿರ್ತೈತಿ. ಅಂದ್ರ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಅಂತ ಬಂದಿರ್ತೈತಿ. ಅದ್ರ ಸಲುವಾಗಿ ಅವ್ರ ಏನ್ ಮಾಡ್ಯಾರ ಅಂದ್ರೆ ನಿಮ್ಮ ಕ್ವಶನ್ ದಾಗ ಧನ ಸಂಖ್ಯೆಗಳ ವರ್ಗಗಳ ಮೊತ್ತ ತಂದಾರ. ಎಷ್ಟಾಗೈತಿ? 365. ಆದರೆ ಆ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯ. ಫಸ್ಟ್ ನೀವ 3 ಕ್ರಮಾನುಗತ ಐತ್ಲೆ, ಫಸ್ಟ್ನೇದು ಏನ್ ತಗೋಬೇಕು? ಎಕ್ಸ್ ತಗೋಬೇಕು. ಫಸ್ಟ್ನೇದಿನ ಎಕ್ಸ್. ಆದಾದ ನಂತರ ಕ್ರಮಾನುಗತ ಅಂದ್ರೆ ಒಂದಾದ ನಂತರ ಒಂದೊಂದನೇ ಎಕ್ಸ್ಗೆ ಎಷ್ಟು ಕೊಡ್ಬೇಕು? 1 ಕೊಡಿಸ್ಬೇಕು. ಎಕ್ಸ್ಗೆ ಎಷ್ಟ? ಎಕ್ಸ್ ಪ್ಲಸ್ 1 ಆತ್. ಇನ್ನ ಇದ್ರ ಮುಂದಿನ ಏನಾಗತಿ? ಎಕ್ಸ್ ಪ್ಲಸ್ 2 ಆಗತಿ. ಎಷ್ಟ? ಎಕ್ಸ್ ಪ್ಲಸ್ 2. ಇವೇನದು? 3 ಕ್ರಮಾನುಗತ ಸಂಖ್ಯೆಗಳು. ಅದು ಏನದಿವ? 3 ಕ್ರಮಾನುಗತ. ಇನ್ನು ವರ್ಗಗಳ ಅಂತಂದಾರ. ಏನಂದರು? ವರ್ಗಗಳ ಅಂದ್ರೆ ಏನ್ ಮಾಡ್ಬೇಕು? ಇನ್ನು ವರ್ಗ ಮಾಡ್ಬೇಕು. ಸ್ಕ್ವೇರ್ ಅಂದ್ರೆ ಬ್ರಾಕೆಟ್ ಸ್ಕ್ವೇರ್ ಆಕತ್ತಿದ. ಬ್ರಾಕೆಟ್ ಸ್ಕ್ವೇರ್ ಆಮೇಲೆ ಎಕ್ಸ್ ಪ್ಲಸ್ 2 ಇದ್ರ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೊತ್ತ ಎಲ್ಲಿಗೆ ಸಮ ಆಯ್ತಪ್ಪ? ಅದ 365 ಸಮ ಆಯ್ತು. ಎಲ್ಲಿಗೆ ಸಮ ಐತಿ? 365 ಸಮ ಆಯ್ತು. ಇನ್ನ ಮನ್ನಿ ವಿಡಿಯೋದಾಗ ನಾವೊಂದ ಸೂತ್ರ ಹೇಳಿದ್ವಿ. ಯಾರಿಗೆ ನೆನಪೈತೋ ಗೊತ್ತಿಲ್ಲ, ನೋಡಿದ್ರ ಗೊತ್ತಾಕೈತಿ. ನೋಡ್ರಿ ಎಕ್ಸ್ ಪ್ಲಸ್ 1 ಅದ ಹೋಲ್ ಸ್ಕ್ವೇರ್ ಸೂತ್ರ ಏನ್ ಹೇಳಿದ್ನಪ್ಪ ಅಂತಂದ್ರ ನಾ ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2x. ಇದನ್ನ ಸೂತ್ರ ಹೆಂಗ್ ಹೇಳಿದ್ನಿ ಅಂದ್ರ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ಏನ್ ಹೇಳಿದ್ರಪ್ಪ ನಾ? a ಪ್ಲಸ್ b ಹೋಲ್ ಸ್ಕ್ವೇರ್ ಸೂತ್ರ ಏನೈತಿ ಅಂದ್ರೆ a ಸ್ಕ್ವೇರ್ ಐತಿ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಐತಿ. ಇದನ್ನ ನಾ ಇಲ್ಲಿ ಅಪ್ಲೈ ಮಾಡೀನಿ. x ಪ್ಲಸ್ 1 ಹೋಲ್ ಸ್ಕ್ವೇರ್ ಇದ x ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2x ಅಂದ್ರೆ ಇಲ್ಲಿ a ಮತ್ತು b ಜಾಗದಾಗ a ಅಂದ್ರೆ ಏನೈತಿ? x ಐತಿ. b ಅಂದ್ರೆ ಏನೈತಿ? 1 ಐತಿ. ಹಂಗಂದ್ರ ಏನಾಗತಿ? ಲಾಸ್ಟಿಗೆ 2 ಇಂಟು x ಇಂಟು 1 ಆತು. ಅದೇ ಏನಾಯ್ತು? ಈ 1 ಅಂದ್ರೆ ಯಾವ್ದೇ ಇಂಟು ಮಾಡ್ರು ಹೊಳ್ಳಿ ಅದೇ ಬರ್ತೈತಿ. ಅಂದ್ರ 2x ಅಷ್ಟ ಆಕತಿ. 2x ಆಕತಿ ಅಂದ್ ಬರ್ದನಿ. ಈಗ ನೋಡ್ಕೊರಿ, ಇವನೇನ್ ಮಾಡ್ಕೋದು? ಸಿಂಪ್ಲಿಫೈ ಮಾಡ್ಕೋದು. ಅಂದ್ರೆ ಸರಳೀಕರಣ ಮಾಡ್ಕೋಬೇಕು. ಎಕ್ಸ್ ಸ್ಕ್ವೇರ್ ಇಟ್ಟನಿ ಪ್ಲಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಬದ್ಲಿ ಏನ್ ಬರಿಬೋದು? ಅಲ್ಲಿ ಬಿಡಿಸಿದ ಪ್ರಕಾರ ಹೇಳ್ರಿ ನೋಡು. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2x ಏನ? 2x ಪ್ಲಸ್ ಇಲ್ಲಿ ನೋಡಿ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಇಲ್ಲಿ ಏನಿತ್ತು? ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇತ್ತು. ಅದೇನೈತಿ? ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಐತಿ. ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂದ್ರ ಬಿ ಜಾಗದಾಗ ಏನೈತಿ? ಇಲ್ಲಿ 2 ಐತಿ. ಹಂಗಾರ ಎಕ್ಸ್ ಏನಾಯ್ತು? ಎಕ್ಸ್ ಸ್ಕ್ವೇರ್ ಆಯ್ತು ಪ್ಲಸ್ 2 ಸ್ಕ್ವೇರ್ ಏನಕತಿ? 4 ಆಕತಿ ಪ್ಲಸ್ 2 ಇಂಟು ಇಲ್ಲಿನ 2 ಇಂಟು 2 ಆಯ್ತು ಎಕ್ಸ್ ಐತಿ. ನೆಕ್ಸ್ಟ್ ಏನೈತಿ? ಇಲ್ಲಿ ಬಿ ಅಂದ್ರೆ ಬಿ ಜಾಗದಾಗ ಏನ್ ಬರ್ತೈತಿ ಅಂದ್ರೆ 2 ಐತಿ. 2 ಇಂಟು 2 ಏನಾಯ್ತು? 4 ಆಯ್ತು. 4x ಎಷ್ಟ? 4x ಈಸ್ ಈಕ್ವಲ್ ಟು 365 ಆಯ್ತು. ನೋಡ್ರಿ ಈಗ ಇನ್ನೇನ್ ಮಾಡುದು? ಸ್ಕ್ವೇರ್ಗಳ ಕೂಡಿಸ್ಬೇಕು. ಏನ್ ಮಾಡ್ಬೇಕಿನ್ನ? ಸ್ಕ್ವೇರ್ಗಳ ಕೂಡಿಸ್ಕೋಬೇಕು. ಎಕ್ಸ್ ಸ್ಕ್ವೇರ್ಗಳ ಒಂದ್ ಕಡೆ, ಎಕ್ಸ್ ಅನ್ನೋದು ಒಂದ್ ಕಡೆ, ಆಮೇಲೆ ಸಂಖ್ಯೆಗಳನ್ನ ಒಂದ್ ಕಡೆ ಕೂಡಿಸ್ಕೋಬೇಕು. ಯಾವ್ಯಾವ್ದಾವ್ ನೋಡ್ರಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಎಲ್ಲೇ ಕಾಣತೈತಿ? ಇಲ್ಲಿ ಕಾಣತೈತಿ. ಇಲ್ಲಿ ಎಷ್ಟದು? ಎಕ್ಸ್ ಸ್ಕ್ವೇರ್ ಎಷ್ಟಾಯ್ತು? 3x ಸ್ಕ್ವೇರ್. ಎಷ್ಟ? 3x ಸ್ಕ್ವೇರ್. ನೋಡ್ರಿ 1
ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಾಗ ಬರಿಬೇಕು. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಾಗ ಬರೆದ್ರಿ ಅಂದ್ರ ಅದೇನಾಕತಿ ಅಂದ್ರ ಎರಡು ವರ್ಗ ಸಮೀಕರಣ ಆಕತಿ. ಇದೇನಾಕತಿ ವರ್ಗ ಸಮೀಕರಣ ಆಕತಿ. ಅದ್ರ ರೂಪನ್ಯಾಗ ಬರಿಬೇಕು. ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಆದಂತೆ ಬಿ ಎಕ್ಸ್ ಬಂದೈತಿ. ಘಾತ ಎಷ್ಟು ಬತ್ತು? ಇಲ್ಲಿ 1 ಬತ್ತು. ಹಂಗಾರೆ ಇಲ್ಲಿ ಘಾತ 1 ಇರೋದು ಯಾವ್ಯಾವ್ದಪ್ಪ? ಇಲ್ಲಿ ನೋಡ್ರಿ 2x ಐತಿ, 4x ಐತಿ. ಯಾವ್ಯಾವ? 2x 4x. 2x 4x ಎಷ್ಟು? 6x ಪ್ಲಸ್ ಇಲ್ಲಿ ಸಂಖ್ಯೆಗಳದಾವಿನ್ 1 ಐತಿ, ಇಲ್ಲಿ 4 ಐತಿ. ಎಷ್ಟ? 1 4 ಎಷ್ಟತ್ತು? 5 ಈಜ್ಕೊಲ್ ಟು 365. ನಾ ಈ ರೂಪದಾಗ ಬರ್ಬೇಕಂತ ಹೇಳೀನಿ. ಈ ರೂಪದಾಗ ಬರ್ಬೇಕಂದ್ರ ಏನ್ ಮಾಡ್ಬೇಕು? ಈಜ್ಕೊಲ್ ಟು 0 ಬರ್ಬೇಕು. ಈಜ್ಕೊಲ್ ಟು 0 ಬರ್ಬೇಕು. ಅವಾಗ ಏನದ? ಒಂದ ವರ್ಗ ಸಮೀಕರಣ ಆಕತಿ. ವರ್ಗ ಸಮೀಕರಣ ಆಕತಿ. ಈಗ ನೋಡ್ರಿ 3x ಸ್ಕ್ವೇರ್ ಇದ್ದಂಗ 3x ಸ್ಕ್ವೇರ್ ಪ್ಲಸ್ ಇಲ್ಲಿ ಏನಾಗ್ತಿದ 6x ಪ್ಲಸ್ ಈಗ 365 ಐತಿ. ಇಲ್ಲಿ ಏನಾಗ್ತಿದ? ಪ್ಲಸ್ ಐತಿ. ಈಚ್ ಕಡೆ ಬಂದ್ರೆ ಏನಾಕತಿ? ಮೈನಸ್ ಆಕತಿ. ಮೈನಸ್ 365 ಈಜ್ಕೊಲ್ ಟು 0. ನಾ ಏನು ಚೇಂಜ್ ಮಾಡಿಲ್ರ. ಹೊಳ್ಳಿ ನೋಡ್ರಿ, ಹೊಳ್ಳಿ ನೀವು ಇದನ್ನ ಏನಾರ 365 ಈಚ್ ಕಡೆ ಅಂದ್ರ ಎಡಬದಿಯಿಂದ ಬಲಬದಿಗೆ ಹೋದ್ರಿ ಅಂದ್ರೆ ಏನಾಕತಿ? ಅದ 365 ಪ್ಲಸ್ 365 ಆಕತಿ. ಚಲೋ ತಂಗ ನೋಡ್ಕೋರಿ ಎಲ್ಲ. 365 ಆತು. ನೆಕ್ಸ್ಟ್ 3x ಸ್ಕ್ವೇರ್ 3x ಸ್ಕ್ವೇರ್ ಪ್ಲಸ್ 6x 365ರಾಗ 5 ಕಳೆದಿವಿ ಅಂದ್ರ ಮೈನಸ್ 360. ಎಷ್ಟ? 360 ಈಜ್ಕೊಲ್ ಟು 0 ಆತು. ಇಲ್ಲಿ ನೋಡ್ರಿ ಕಾಮನ್ ಯಾವ್ದಾರ ತೆಗಿಬೋದನ್ನ ನೋಡ್ರಿ. ಕಾಮನ್ ಎದಕ್ ತೆಗಿಬೇಕಂದ್ರ ನಮಗ ಈ ಎಕ್ಸ್ ಸ್ಕ್ವೇರ್ ನ ವ್ಯಾಲ್ಯೂ ಸಿಗ್ಬೇಕು. ಎಕ್ಸ್ ಸ್ಕ್ವೇರ್ ದ ಬೆಲೆ ಸಿಗ್ಬೇಕನ್ನೋ ಸಲುವಾಗಿ ಕಾಮನ್ ತಕೊಂಡ್ವಿ ಅಂದ್ರ ಇಂಟು ಮಾಡೋ ಸಲುವಾಗಿ ಅಲ್ಲಿ ಏನಾಗಿರ್ತೈತಿ? ಕಮ್ಮಿ ಜಲ್ದಿ ಸಿಗ್ತೈತಿ ಅನ್ನೋ ಒಂದು ಉದ್ದೇಶದಿಂದ ಕಾಮನ್ ಅಂದ್ರ ಇವೆಲ್ಲಾನು ಯಾಯ ಮಗ್ಯಾಗ ಒಂದ ಮಗ್ಯಾಗ ಹೋಗ್ಕವನ ನೋಡ್ರಿ. 3 ಮಗ್ಯಾಗ ಇದು ಹೋಗತಿ. 3 ಒಂದ್ಲೆ 3 2ಲೆ ಇದು ಹೋಗತಿ ನೋಡ್ರಿ. 3 ಒಂದ್ಲೆ 3 2ಲೆ ಅಂದ್ರ 6 3 ಎಷ್ಟ? ಮೊತ್ತವ ಕುಡ್ಸಿರ ಅದ ಏನಾಗಿರ್ಬೇಕು? 3 ಮಗ್ಯಾಗ ಹೋಗ್ಬೇಕಂದ್ರ ಏನಾತು? 3 6 ಎಷ್ಟಾತು? 9 ಆತು. ಹಂಗಾರ ಇಲ್ಲಿ ನೋಡ್ರಿ 3 ಔಟ್ ಸೈಡ್ ತೆಗ್ದಿರ್ತೀರಿ. 3 ಔಟ್ ಸೈಡ್ ತೆಗಂತ್ಲೆ ಏನಾತು? 3 ಒಂದ್ಲೆ ಆವಂತ್ಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3 2ಲೆ 2x ಮೈನಸ್ 3 ಒಂದ್ಲೆ 3 2ಲೆ 0 ಈಜ್ಕೊಲ್ ಟು 0. ನೋಡ್ರಿ ಇದು ಹೆಂಗ್ ಬತ್ರಿ ಅಂತ ಅನ್ಬೇಡ್ರಿ. ನೋಡ್ರಿ 3 ಇಂಟು ಎಕ್ಸ್ 3 ಇಂಟು ಎಕ್ಸ್ ಸ್ಕ್ವೇರ್ ಏನಾತು? 3x ಸ್ಕ್ವೇರ್ ಹೊಳಿದ ಬರ್ತೈತ್ರಿ. 3 ಇಂಟು ಎಕ್ಸ್ ಸ್ಕ್ವೇರ್ ಹೊಳಿ ಇಂಟು ಮಾಡಿದ್ವಿ ಅಂದ್ರ 3x ಸ್ಕ್ವೇರ್ ಬರ್ತೈತಿ. ನೆಕ್ಸ್ಟ್ ಇಲ್ಲಿ 3 ಇಂಟು 2 ಮಾಡಿದ್ವಿ ಅಂದ್ರ 3 ಇಂಟು 2 ಮಾಡಿದ್ವಿ ಅಂದ್ರ 6x ಬರ್ತೈತಿ. ಮೈನಸ್ ಹೊಳ್ಳಿ 3 ಇಂಟು 120 ಮಾಡಿದ್ವಿ ಅಂದ್ರ 360 ಬರ್ತೈತಿ. ಅದನ್ನ ಬರ್ದೇನೆ. ಹೊಳ್ಳಿ ಏನು ಎಕ್ಸ್ಟ್ರಾ ಏನು ಎಲ್ಲಿದು ಬರ್ದಿಲ್ಲ. ಇನ್ನ ಈ 3 ಐತ್ಲ ಇಲ್ಲಿ ಏನಾಗೈತಿದ? ಇಂಟು ಆಗೈತಿ. ಏನಾಗೈತಿದ? ಇಂಟು ಆಗೈತಿ. 3 ಇಂಟು ಆಗೈತಿ. ಈಚ್ ಕಡೆ ಹೋದ್ರೆ ಡಿವೈಡ್ ಆಕತಿ. ಈಚ್ ಕಡೆ ಹೋದ್ರೆ ಡಿವೈಡ್ ಆಕತಿ. ಹಂಗಾರ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 120 ಈಜ್ಕೊಲ್ ಟು 0 ಆಕತಿ. ಎಷ್ಟು ಆಕತಿ? 0 ಆಕತಿ. ಈಗ ನಮಗೆ ಏನ್ ಬತ್ತಿದ? ಯಾವ ರೂಪದಾಗ ಬತ್ತಿದ? ಒಂದ ವರ್ಗ ಸಮೀಕರಣ ರೂಪದಾಗ ಬತ್. ವರ್ಗ ಸಮೀಕರಣ ರೂಪದಾಗ ಬಂದೈತಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 120 ಈಜ್ಕೊಲ್ ಟು 0. ಎಷ್ಟ? ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 120 ಈಜ್ಕೊಲ್ ಟು 0 ಬಂದೈತಿ. ಏನ್ ಮಾಡುದು? ಈ ವರ್ಗ ಸಮೀಕರಣ ಬಿಡಿಸ್ಬೇಕ್ರಿ. ಯಾವ್ದ್ರಿ? ವರ್ಗ ಸಮೀಕರಣ. ವರ್ಗ ಸಮೀಕರಣ ಬಿಡಿಸ್ಬೇಕು. ಫಸ್ಟ್ ಇದನ್ನ ನೋಮಿ ಹೇಳ್ತ ನೋಡ್ರಿ. ಇದು ಹೆಂಗ್ ಬರ್ತತ್ ನೋಡ್ರಿ. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಅಂದ್ರ 3 ಕ್ರಮಾನುಗತ ಧನಸಂಖ್ಯೆಗಳ ವರ್ಗಗಳ ಮೊತ್ತವನ್ನ ಎಕ್ಸ್ ಸ್ಕ್ವೇರ್ ಪ್ಲಸ್ x ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ x ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ ಒಂದ್ ಕ್ರಮಾನುಗತ ಅಂದ್ರ ಒಂದ್ ಆದ ನಂತರ ಇನ್ನೊಂದ್ ಬರ್ತೈತಿ. ಅದ್ರ ಸಲುವಾಗಿ ಇದನ್ನ ಬರ್ದೇನಿ. ಆಮೇಲೆ ಈಜ್ಕೊಲ್ ಟು ಎಷ್ಟೈತಿ? 365 ಈಜ್ಕೊಲ್ ಟು 365. ಹೊಳ್ಳಿ ಇದು ಯಾವ ರೂಪದಾಗ ಐತಿ ಅಂದ್ರ a ಪ್ಲಸ್ b ಹೋಲ್ ಸ್ಕ್ವೇರ್ ಇದ ರೂಪದಾಗ ಐತಿ. ಅಂದ್ರ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಬರ್ತೈತಿ. ಅದರ ಪ್ರಕಾರ ಇಲ್ಲಿ ಏನ್ ಮಾಡ್ಕೊಂಡೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2x ಆಕತಿ ಪ್ಲಸ್ ಇನ್ನು ಹೊಳ್ಳಿ ಏನ್ ಮಾಡ್ಕೊನಿ? ಇದು ಎಕ್ಸ್ ಸ್ಕ್ವೇರ್ ಐತಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 2 ಇಂಟು 2 4 ಆತು. 4 ಇದೊಂದ ಎಕ್ಸ್ ಆಗಂತ್ಲೆ 4x ಬರ್ದಾನಿ 365 ಆತು. ಇವೆರಡು ಯಾವ ರೂಪದಾಗ ಅಂದ್ರ a ಪ್ಲಸ್ b ಹೋಲ್ ಸ್ಕ್ವೇರ್ ರೂಪದಾಗದಾವು. a ಪ್ಲಸ್ b ಹೋಲ್ ಸ್ಕ್ವೇರ್ ರೂಪದಾಗದಾವು. ಇನ್ನ ಇದನ್ನ ನೋಡ್ರಿ. ಇಷ್ಟು ಇಲ್ಲಿ ಮಟ ಎಲ್ಲರಿಗೂ ಬರ್ಕೋಕ್ ಬರ್ತೈತಿ. ಇನ್ನೇನ್ ಮಾಡುದು? ಎಕ್ಸ್ ಸ್ಕ್ವೇರ್ಗಳನ್ನ ಒಂದ್ ಕಡೆ ಕೂಡಿಸ್ಕೋಬೇಕು. ಎಕ್ಸ್ ಸ್ಕ್ವೇರ್ಗಳನ್ನ ಒಂದ್ ಕಡೆ ಕೂಡಿಸ್ಕೋಬೇಕಂದ್ರ ಇಲ್ಲೊಂದೈತಿ ಇಲ್ಲೊಂದೈತಿ ಅಂದ್ರೆ ಎಷ್ಟಾಯ್ತು? 3x ಸ್ಕ್ವೇರ್ ಆಯ್ತು. 3x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5 ಈಜ್ಕೊಲ್ ಟು ಎಷ್ಟಾಯ್ತು? 365 ಆಯ್ತು.
ಆಮೇಲೆ ನಾ ಏನು ಮಾಡಿಲ್ಲ 3x² ಪ್ಲಸ್ 6x ಈ 5 ಇದ್ದಂಗ ಇಟ್ಟಾನಿ. ಈ 365 ಏನೈತಿ ಈಚ್ ಕಡೆ ತಗೊಂಡ್ ಬಂದಾನಿ ಈಜ್ಕೊಲ್ ಟು 0 ಹಾಕಿನಿ ಅಷ್ಟ, ಮತ್ತೇನು ಮಾಡಿಲ್ಲ. ಆಮೇಲೆ 3x² ಪ್ಲಸ್ 6x ಮೈನಸ್ 365 5 ಕಳೆದ್ರ 360 ಈಜ್ಕೊಲ್ ಟು 0 ಆಯ್ತು. 3 ಕಾಮನ್ ತೆಗ್ದಾನಿ, x² ಉಳಿದೈತಿ ಪ್ಲಸ್ 2x ಮೈನಸ್ 120 ಈಜ್ಕೊಲ್ ಟು 0 ಆಯ್ತು. ಆಮೇಲೆ x² ಪ್ಲಸ್ 2x ಮೈನಸ್ 120 ಬಂದೈತಿ. ನಮ್ಗೆ ಈಗ ಏನ್ ಬಂದೈತಿ ಇದ x² ಪ್ಲಸ್ 2x ಮೈನಸ್ 120 ಬಂದೈತಿ. ಇದ್ರ ಮುಂದಿನ ನೋಡ್ರಿ, ಯಾರ್ಯಾರು ಬರ್ಕೋಬೇಕು ಅನಿಸ್ತದ್ಲೆ ಬರ್ಕೋತ ನೋಡ್ಬೇಕು. ಕ್ಲಾಸ್ ಯಾವತ್ತಿದ್ರು ಬರೀ ಕೇಳ್ಕೊತ ಕೂತ್ರ ಮ್ಯಾಥ್ಸ್ ಯಾವತ್ತು ಬರಂಗಿಲ್ರಿ, ಎಲ್ಲರಿಗೂ ಬರ್ಕೋಬೇಕತ್ತ. ಈಗ ಏನ್ ಬಂದಿತ್ತು ನಮಗ ಒಂದ ವರ್ಗ ಸಮೀಕರಣ ಬಂದಿತ್ತು, x² ಪ್ಲಸ್ 2x ಮೈನಸ್ 120 ಬಂದಿತ್ತು. ಇದನ್ನ ಹೆಂಗ್ ಬಿಡಿಸೋದ್ರಿ ಅಂತ ಯೋಚನೆ ಮಾಡತ್ತೀರಿ ನೀವು. ಈಗ x² ಐತಿ, x² ಪ್ಲಸ್ 2x ಮೈನಸ್ 120 ಈಜ್ಕೊಲ್ ಟು 0. ಇದಕ್ಕೊಂದ ಒಂದ್ ಸೂತ್ರ ಐತಿ. ಯಾವ್ದೈತೆ ಅಂದ್ರ ಸೂತ್ರ ಪ್ರಕಾರ ಏನೈತೆ ಅಂದ್ರ ಅದ ನಾ ಸೂತ್ರ ಅಷ್ಟೇ ಆಯ್ತು. ಇನ್ನೊಂದ್ ನಾ ಮೆಥಡ್ ಈಗ ಬಿಡಿಸ್ತೀನಿ. ಸೂತ್ರ ನೀವ ಮಾಡಿ ಟ್ರೈ ಮಾಡ್ರಿ ನೋಡು. ಸೂತ್ರದ ಏನೈತೆ ಅಂದ್ರ ಅದ ವರ್ಗ ಸಮೀಕರಣ ಈಜ್ಕೊಲ್ ಟು ಏನೈತೆ ಅಂದ್ರ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಮೈನಸ್ 4ac ಡಿವೈಡೆಡ್ ಬೈ 2a. ಏನೈತಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಮೈನಸ್ 4ac ಡಿವೈಡೆಡ್ ಬೈ 2a. ಇಲ್ಲಿ a ಅಂದ್ರೆ ಯಾವ್ದ x² ನ ಸಹಗುಣಕ, b ಅಂದ್ರೆ ಯಾವ್ದ x ನ ಸಹಗುಣಕ, ಇನ್ನು c ಅಂದ್ರೆ ಯಾವ್ದಂದ್ರ ಮೈನಸ್ 120. ಇದನ್ನ ತಗೊಂಡ್ ಏನ್ ಮಾಡುದು ಈ ಫಾರ್ಮುಲಾದಾಗ ಹಾಕಿದ್ರಿ ಅಂದ್ರೆ ಆನ್ಸರ್ ಬರ್ತೈತಿ x ದ. ಇದನ್ನ ಏನ್ ಮಾಡ್ಬೇಕು ನೀವು ಬಿಡಿಸ್ರಿ, ಬಿಡಿಸಿ ಕಮೆಂಟ್ ದಾಗ ನಂಗೆ ಆನ್ಸರ್ ಹೇಳ್ರಿ, ಬಿಡಿಸಿ ಕಮೆಂಟ್ ದಾಗ ಆನ್ಸರ್ ಹೇಳ್ಬೇಕು. ಈಗ ನಾವೊಂದ್ ಮೆಥಡ್ ಹೇಳ್ತೀನಿ ನೋಡ್ರಿ. ಇಲ್ಲಿ x² ಪ್ಲಸ್ 2x ಮೈನಸ್ 120 ಐತಿ. ಇಲ್ಲಿ ಏನ್ ಮಾಡುದು x² ನ ಸಹಗುಣಕ ತಗೋಬೇಕು. x² ನ ಸಹಗುಣಕ ಏನೈತಿ 1 ಐತಿ. ಇಲ್ಲಿ ಏನ್ ಮಾಡ್ಬೇಕು ಈ ಸಂಖ್ಯೆ ಇರ್ತೈತಿ, ಸಂಖ್ಯೆ 1 ಇಂಟು ಮೈನಸ್ 120. 1 ಇಂಟು ಮೈನಸ್ 120 ಎಷ್ಟಾಯ್ತು ಮೈನಸ್ 120 ಆಯ್ತು, ಮೈನಸ್ 120 ಆಯ್ತು. ಇದನ್ನ ಹೆಂಗ್ ಹೊಡ್ಕೋಬೇಕಂದ್ರ ನೋಡ್ರಿ ಈಗ ಚಂದಂಗ 1 ಇಂಟು ಮೈನಸ್ 120 ಈಜ್ಕೊಲ್ ಟು ಮೈನಸ್ 120 ಆಯ್ತು. ಇದನ್ನ ಹೆಂಗ್ ಹೊಡ್ಕೋಬೇಕಂದ್ರ ಕಳೆದ್ರ 2x ಬರ್ಬೇಕು. ಕಳೆದ್ರ ನಾ ಅನ್ನೋದು ಒಂದ್ ಇಟ ಚಲೋ ತಂಗ್ ಲಕ್ಷ ಕೊಟ್ಟು ಕೇಳ್ರಿ. ಕಳೆದ್ರ 2x ಬರ್ಬೇಕು, ಗುಣಿಸಿರ ಮೈನಸ್ 120 ಬರ್ಬೇಕು. ಕಳೆದ್ರ 2x ಆಮೇಲೆ ಗುಣಿಸಿರ ಏಟ್ ಬರ್ಬೇಕು ಮೈನಸ್ 120 ಬರ್ಬೇಕು. ಅಂತಾವ್ ಸಂಖ್ಯೆ ಹುಡ್ಕ್ಯಾಡ್ಬೇಕು ನೀವು. ಅಂತಾವ್ ಸಂಖ್ಯೆ ಹೆಂಗ್ ಹುಡ್ಕ್ಯಾಡಿದ್ರಿಪ್ಪ ನಮಗಂದ್ರು ಹೆಂಗ್ ಹುಡ್ಕ್ಯಾಡಿದ್ರಿ ಹೆಂಗಂದ್ರ ಇಲ್ಲಿ ನೋಡ್ರಿ ಮೈನಸ್ 120 ಐತ್ಲೋ, ಅದೇನ್ ಮಾಡೋದು ಮೈನಸ್ 120 ಇದ್ದಿದ ಲಸ ಎಲ್ಲರಿಗೂ ಬರ್ತೈತಿ ಅಂದ್ರೆ ಇದು ಬರ್ತೈತಿ, ಇಲ್ಲ ಅಂದ್ರೆ ಬರಂಗಿಲ್ಲ. ಮೈನಸ್ 120 ಐತಿ, ಮೈನಸ್ 120 ಅದನ್ನ 120 ತಗೊಂಡನ್ನೇ. ಇದನ್ನ ಏನ್ ಮಾಡೋದು ಅಪವರ್ತನ ವಿಧಾನದಿಂದ ಕಂಡು ಹಿಡಿತೀರಿ. ಅಪವರ್ತನ ನೋಡ್ 2 6 12 0 0 2 3 6 0 2 15 ಇನ್ನ 3 5 5 1 ಇವನ್ ಹೆಂಗ್ ಮಾಡ್ಕೋದಪ್ಪ ಅಂತಂದ್ರ ಈಗ ಕಳೆದ್ರೆ ಎಷ್ಟು ಬರ್ಬೇಕು ಪ್ಲಸ್ 2x, ಕಳೆದ್ರೆ ಎಷ್ಟು ಬರ್ಬೇಕು ಪ್ಲಸ್ 2x, ಗುಣಿಸಿರ ಎಷ್ಟು ಬರ್ಬೇಕು ಮೈನಸ್ 120 ಬರ್ಬೇಕು. ಕಳೆದ್ರ 2x ಗುಣಿಸಿರ ಮೈನಸ್ 120 ಬರ್ಬೇಕು. ಇದನ್ನ ಲಕ್ಷ ಕೊಡ್ರಿ ಎಲ್ಲರೂ. ಅದನ್ನ ಬಿಟ್ಟು ಏನೋ ಹೇಳತ್ತಾರು ಅಂತಂದ ಅನ್ಕೋತ ಕುಂದ್ರಬೇಡ್ರಿ. ಒಂದ್ ಸ್ವಲ್ಪ ಇದ್ರ ಬಗ್ಗೆ ನೀವು ಪ್ರಾಕ್ಟೀಸ್ ಸೆಟ್ ಮಾಡ್ತಿರ್ಲಿ ಆ ಟಿಜಿ ಹಾಕವ್ ಇವ್ ಲೆಕ್ಕ ಬರಂಗಿಲ್ಲ ಅಂತ ಅನ್ಕೋತ ಕುಂದ್ರಬೇಡ್ರಿ. ಏನ ನೋಡ್ರಿ ಈಗ 2 2 ಎಷ್ಟ 4 ಆತು, 2 2 ಎಷ್ಟ 4 ಆತು, 4 3 ಎಷ್ಟ 12, 2 2 4 4 3 12, 2 ಇಂಟು 2 ಇಂಟು 3 ತಗೊಂಡಾನಿ. ಇನ್ನ 5 ಇಂಟು 2 ತಗೊಂಡಾನಿ, 5 ಇಂಟು 2 5 ಇಂಟು 2 ತಗೊಂಡಾನಿ, 5 ಇಂಟು 2 2 2 ಎಷ್ಟ 4 4 3 ಎಷ್ಟ 12 ಆತು, 12 ಆತು. 5 2 ಎಷ್ಟ ಆತು 10 ಆತು, 10 ಆತು. ಈಗ ನೋಡ್ರಿ ಇದ ಪ್ಲಸ್ ಇದು ಮೈನಸ್. ಇಲ್ಲಿ ನೋಡ್ರಿ 12x 12 ಇದ 10 ಐತಿ. ಒಂದಕ್ಕ ಪ್ಲಸ್ ಇಡ್ಬೇಕು. ಪ್ಲಸ್ ಎದಕ್ಕೆ ಇಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಏನ್ ಬಂದೈತಿ ಆನ್ಸರ್ದಾಗ ಪ್ಲಸ್ 2x ಬರ್ಬೇಕು. ನಮಗ ಪ್ಲಸ್ 2x ಬರ್ಬೇಕಂದ್ರ ಪ್ಲಸ್ 12 ಇಲ್ಲಿ ಮೈನಸ್ 10 ಮೈನಸ್ 10. ಈಗ ನೋಡ್ರಿ 12 ಇಂಟು 10 ಮಾಡಿರ ಎಷ್ಟು ಬತ್ತು ಮೈನಸ್ 120 ಬತ್ತು. 12
ಇಂಟು ಮೈನಸ್ 10 ಮಾಡಿದ್ವಿ ಅಂದ್ರೆ ಎಷ್ಟು ಬರ್ತೈತಿ ನೋಡ್ರಿ 12 ಹತ್ಲೆ ಎಟ್ಟ 120. ಹಂಗಾರ ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಐತಿ ಮೈನಸ್ ಐತಿ. ಪ್ಲಸ್ ಇಂಟು ಮೈನಸ್ ಏನಕತಿ ಅಂದ್ರ ಮೈನಸ್ ಆಕತಿ. ಪ್ಲಸ್ ಇಂಟು ಮೈನಸ್ ಏನಕತಿ ಮೈನಸ್ ಆಕತಿ. ಮೈನಸ್ 120 ಮೈನಸ್ ಎಷ್ಟಾತು 120 ಆತು. ಹಂಗಾರ ಯಾವ ಸಂಖ್ಯೆ ರೀ ಅವ? ಒಂದ್ 12 ರೀ, ಒಂದ ಮೈನಸ್ 10 ರೀ. ಒಂದ್ 12 ಒಂದ್ ಮೈನಸ್ 10. ಅದ್ರ ಪ್ರಕಾರ ನೋಡ್ರಿ ಇವನ್ನೆಲ್ಲ ಬರ್ಕೋತ ಅತ್ತ ನೋಡ್ಕೋತ ಇರ್ಬೇಕು. ಏನೋ ಮಾಡತ್ತಾರ್ರಿ ನಮಗ ಏನು ತಿಳಿವಲ್ತು ಅನ್ಬೇಡ್ರಿ. ನೋಡ್ರಿ ಈಗ ಎಕ್ಸ್ ಸ್ಕ್ವೇರ್ ಬರ್ದಾನಿ ಪ್ಲಸ್ ಯಾವ್ಯಾವ ಬಂದಿದ್ದು ನಮಗ? ಒಂದ 12 ಇನ್ನೊಂದ 10. ಅದನ್ನ ಹ್ಯಾಂಗ ಬರ್ಕೊಂಡ್ಯ? 12x ಮೈನಸ್ 10x ಮೈನಸ್ 120 = 0. ನೋಡ್ರಿ ಈಗೇನ ಇನ್ನ ಹೊಳ್ಳ ಇದನ್ನ ಮಾಡಿದ್ವಿ ಅಂದ್ರ ಹೊಳ್ಳ ನಾವು 12x 10x ಕಳ್ದಿವಿ ಅಂದ್ರ 2x ಬರ್ತೈತಿ ಪ್ಲಸ್ 2x. ಹೊಳ್ಳ ಏನ್ ಮಾಡ್ಬೇಕು? ಇದ ನಮಗೇನ್ ಬರ್ಬೇಕು? ಸಮೀಕರಣ ಬರ್ಬೇಕು ಅನ್ನೋ ಉದ್ದೇಶದಿದ್ರೆ ಏನ್ ಮಾಡ್ಕೊಂಡೆ? ಇದನ್ನ ಹೊಡ್ಕೊಂಡೆ ಅಷ್ಟ. ಈಗ ಎಕ್ಸ್ ಸ್ಕ್ವೇರ್ ಐತಿ, ಎಕ್ಸ್ ಸ್ಕ್ವೇರ್ ಹೊಳ್ಳಿ ನೋಡ್ರಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ 12x ಐತಿ. ಎಕ್ಸ್ ಸ್ಕ್ವೇರ್ 12x ಐತಿ. ಏನ್ ಕಾಮನ್ ಕಾಣಿಸತೈತಿ ನಿಮ್ಗ ಇದ್ರೊಳಗ? ಏನ್ ಕಾಮನ್ ಅಂದ್ರ ಎಕ್ಸ್ ಕಾಮನ್ ಐತಿ. ಎಕ್ಸ್ ಕಾಮನ್ ತಕೊಂಡ ಈಗ ಏನ್ ಉಳಿತು? ಎಕ್ಸ್ ಉಳಿತು ಪ್ಲಸ್ 12. ಎಕ್ಸ್ ಕಾಮನ್ ತಕೊಂಡಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಹೊಳ್ಳಿ ಎಕ್ಸ್ ಇಂಟು 12 ಆದ್ರ 12x. ಹೊಳ್ಳಿ ಇದ ಬರ್ಬೇಕು, ಹೊಳ್ಳಿ ಇದ ಬರ್ಬೇಕು. ಅದನ್ನ ಮಾಡತ್ತನ್ಯ. ಹೊಳ್ಳಿ ಏನು ಇಲ್ಲೇನ ಬ್ಯಾರೆ ಬೇರೆ ಮೆಥಡ್ ಏನು ಹಚ್ಚಿಲ್ಲ. ಇಲ್ಲಿ ಏನೈತಿ? ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಎಕ್ಸ್ ಇಂಟು 12 ಏನಾಯ್ತು? 12x ಆಯ್ತು. ಇನ್ನು ಮೈನಸ್ ಮೈನಸ್ ಇಲ್ಲಿ ಏನ್ ಕಾಮನ್ ಐತಿ? ಎಕ್ಸ್ ಎರಡು ಕಡೆ ಇಲ್ಲ. ಇನ್ನು 10 ನೋಡ್ರಿ 10 ಕಾಮನ್ ತೆಗಿತೀರಿ. 10 ಕಾಮನ್ ತೆಗದ್ರ ಎಕ್ಸ್ ಇದ್ದಂಗ ಬರ್ತೀರಿ. ಎಕ್ಸ್ ಹಿಂಗ ಇದ್ದಂಗ ಬರ್ತೀರಿ. ಇಲ್ಲಿ ಎಷ್ಟಲೇ 120 10 ಎಷ್ಟಲೇ 120 ಅಂದ್ರ 12 ಇದು ಪ್ಲಸ್ ಯಾಕೆ ಬತ್ತಂದ್ರ ಇಲ್ಲಿ ನೋಡ್ರಿ ಮೈನಸ್ ಇಂಟು ಪ್ಲಸ್ ಏನಾಗತಿ? ಮೈನಸ್ ಆಕತಿ ಅನ್ನೋ ಉದ್ದೇಶದಿಂದ ಪ್ಲಸ್ ಬತ್ತು. ಹಂಗಾರ 12 = x ಆತ್. ಈಗ ನೋಡ್ರಿ x ಪ್ಲಸ್ 12 = 0. ಇನ್ನೊಂದ x ಮೈನಸ್ 10 = 0. x ಪ್ಲಸ್ 12 = 0 ಒಂದ x ಮೈನಸ್ 10 = 0 ಒಂದ. ಈಗ x ನಮಗೇನ್ ಬೇಕು? x ಬೇಕಂದ್ರ ನಮಗ್ ಬೇಡ ಇರ್ತೈತಿ ಅದನ್ನ ಕಡೆ ಕಳಿಸ್ಬೇಕು. ಹಂಗಾರ ಎಷ್ಟು ಆತಿದ? ಮೈನಸ್ 12 ಆತು. ಇನ್ x = 10 ಆತ್. x = 10 ಆತ್. ಈಗ ರೀ ಎರಡು ವ್ಯಾಲ್ಯೂ ಬಂದು ನಿಮಗ. ಎರಡು ವ್ಯಾಲ್ಯೂ ಬಂದು ನೋಡ್ರಿ x = ಮೈನಸ್ 12 ಐತಿ. x = 10 ಐತಿ. ನಾವ್ ಯಾವ ತಗೋಬೇಕ್ರಿ? x = ಯಾವ ತಗೋಬೇಕನ್ನತ್ತಿರಲೋ? ಇಲ್ಲಿ ನೋಡ್ರಿ ಕ್ರಮಾನುಗತ ಯಾವ ಸಂಖ್ಯೆ ಅಂತ ಹೇಳ್ಯಾರ ನೋಡ್ರಿ. ಧನ ಸಂಖ್ಯೆ ಅಂದರು ಯಾವ ಸಂಖ್ಯೆ? ಧನ ಸಂಖ್ಯೆ. ಧನ ಸಂಖ್ಯೆ ಅಂದ್ರೆ ಮೈನಸ್ 12 ಆಗತ್ತೋ 10 ಆಗತ್ತೋ? ಮೈನಸ್ 12 ಆಗತ್ತೋ 10 ಆಗತ್ತೋ? ಯಾವ್ದಾಕತಿ ಅಂದ್ರ 10. x = 10 ಬತ್. x = 10 ಬತ್ತು. x = 10 ಬಂದ್ರ ನೋಡ್ರಿ x = 10 ಬಂದ್ರ ನಾ ಕ್ರಮಾನುಗತ ಅಂತ ಬರ್ಕೊಂದಿನಿ. ಕ್ರಮಾನುಗತ 3 ಕ್ರಮಾನುಗತ ಸಮಸಂಖ್ಯೆ ಧನ ಸಂಖ್ಯೆಗಳು ಯಾವ್ಯಾವ? x ಸ್ಕ್ವೇರ್ ಪ್ಲಸ್ x ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ x ಪ್ಲಸ್ 2. x ಪ್ಲಸ್ 2 ಏನ? x ಪ್ಲಸ್ 2 ಹೋಲ್ ಸ್ಕ್ವೇರ್ ಬರ್ಕೊಂದಿನಿ. 3 ಕ್ರಮಾನುಗತ ವರ್ಗಗಳ ಆ ಸಂಖ್ಯೆ ಕಂಡು ಹಿಡಿಬೇಕಂತ ಹೇಳ್ಯಾರ. ಯಾವ ಸಂಖ್ಯೆ? ಆ ಸಂಖ್ಯೆ. x ಅಂದ್ರೆ ಏನೈತಿ ಇಲ್ಲಿ? x ಅಂದ್ರೆ ಯಾವ್ದು ಬಂದೈತ್ರಿ? x ಅಂದ್ರ 10 ಬಂದೈತಿ. x ಅಂದ್ರ 10 ಬಂದೈತಿ. x ಅಂದ್ರ 10 ಬಂದೈತಿ. ಇನ್ನ x ಪ್ಲಸ್ 1 ಅಂದ್ರ ಎಷ್ಟು ಬತ್ತು? 10 1 ಕುರ್ಸಿ ರೇಟ್ ಆತು 11 ಆತು. ಇನ್ನ x ಪ್ಲಸ್ 2 ಅಂದ್ರ ಎಷ್ಟಾತು? 12 ಆತು. x ಅಂದ್ರ 10 ಬಂದಿತ್ತು. x ಪ್ಲಸ್ 1 ಅಂದ್ರ 11. x ಪ್ಲಸ್ 2 ಅಂದ್ರ 12 ಆತು. ಈಗ ನೋಡ್ರಿ 1 2 ಎಷ್ಟಾತು? 2 ಆತು. 1 1 2 2 1 3 ಎಷ್ಟಾತು? 32 ಆತು. ಆಪ್ಷನ್ದಾಗ 32 ಇಲ್ಲನ ನೋಡ್ರಿ. x = 10 ಐತಿ. x ಪ್ಲಸ್ 1 = 11. x ಪ್ಲಸ್ 2 = 12 ಆದ್ರ 2 1 3 ಐತಿ. 2 1 3 ಇಲ್ಲಿ 2 1 3 ಆತು. 1 1 2 2 1 3 ಆತು. ಇಲ್ಲಿ ನೋಡ್ರಿ ನಾ ಏನಂದ್ರ ಮಿಸ್ಟೇಕ್ ಅಂದ್ರ x ಎಷ್ಟು ಬಂದಿತ್ತು? 10 ಬಂದಿತ್ತು. x ಪ್ಲಸ್ 1 ಹೋಲ್ ಸ್ಕ್ವೇರ್ ಬಿಡಿಸಿ ಬರ್ದಿದ್ದು ಗೊತ್ತೈತಿ. x ಪ್ಲಸ್ 1 ಅವಾಗ ಏನಾಗಿತ್ತದ? x ಅಂದ್ರ 10 ಆತ್. ಇನ್ನ x ಪ್ಲಸ್ 1 ಹೋಲ್ ಸ್ಕ್ವೇರ್ ಇದೇನಾಕತಿ ಅಂದ್ರ ಅದ x ಪ್ಲಸ್ 1 ಆಕತಿ ಅಂದ್ರ ಎಷ್ಟಾತು? 11 ಆತು. ಇನ್ನ x ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಅಂದ್ರೆ ಎಷ್ಟಾತದ?
ಎಕ್ಸ್ ಪ್ಲಸ್ 4 ಆತು. ಎಕ್ಸ್ ಅದಕ್ಕೆ 4 ಕೂಡಿಸಿದ್ರೆ ಎಷ್ಟಾಗ್ತದ 10 11 ಇಲ್ಲಿ ಇದು 11 ಅಂದ್ರ ಇಲ್ಲಿ 11 ಆಗಿರ್ತೈತಿ, ಇಲ್ಲಿ 15 5 1 6 ಆತು 36. ಆಪ್ಷನ್ ಯಾವ್ದಂಗಾರ A1 ಅಲ್ಲ A2 ಯಾವ್ದ B2 ಆಕತಿ. ಆನ್ಸರ್ 36 ಆತು. ಮುಂದಿನ ಕ್ವಶನ್ ನೋಡ್ರಿ. ಮುಂದಿನ ಕ್ವಶನ್ 100 ಮತ್ತು 200 ನಡುವೆ 7ರ ಎಷ್ಟು ಗುಣಕಗಳಿವೆ? ಏನಂತಿದ 100 ಮತ್ತು 200ರ ನಡುವೆ 7ರ ಎಷ್ಟು ಗುಣಕಗಳಿವೆ ಅಂತ. 7ರ ಎಷ್ಟು ಗುಣಕಗಳಿವೆ? ಎಲ್ಲಿಂದ ಎಲ್ಲಿವರೆಗೆ 100 ಐತಿ, ಇಲ್ಲಿ 200 ಐತಿ. 100 ಐತಿ ಮತ್ತ 200 ಐತಿ. ಅದನ್ನ ಏನ್ ಮಾಡ್ಕೋದಂದ್ರ 200ರಿಂದ 100ರವರೆಗೆ ಎಷ್ಟು ಸಂಖ್ಯೆ ಹಾಕಲ್ಲ ಅವ್ನ ಏನ್ ಮಾಡ್ಬೇಕು, ಎಷ್ಟು ಸಂಖ್ಯೆ ಹಾಕವನ್ನದ ಹೆಂಗ್ ಕಡಿಬೇಕಂದ್ರ ನಾವ ಈಗ 100ರಾಗ 10 ಕಳೆದ್ವಿ ಅಂದ್ರ 10ರಿಂದ 100ರೊಳಗಿನ ಎರಡು ಸಂಖ್ಯೆ ಅನ್ನೋದ ಗೊತ್ತಾಕವ್. ಹಂಗ ಏನ್ ಮಾಡ್ಬೇಕು 200ರಿಂದ 10 200ರಿಂದ 100 ಕಳಿಬೇಕು. 200ರಿಂದ ಮೈನಸ್ 100 ಕಳಿತೀರಿ. ಇನ್ನ ಎಷ್ಟರ ಗುಣಕಗಳು ಅಂತ ಹೇಳ್ಯಾರ ಅವ್ರ 7ರ ಗುಣಕಗಳು. ಎಷ್ಟರ 7ರ ಗುಣಕಗಳು. 7ರ ಗುಣಕಗಳು ಅಂದ್ರೆ ಏನ್ ಮಾಡುದು ಡಿವೈಡೆಡ್ ಬೈ ಬರ್ಕೋಬೇಕು. 7ರ ಗುಣಕಗಳು ಅಂದ್ರೆ ಏನ ಡಿವೈಡೆಡ್ ಬರ್ಕೋತೀರಿ. 200ರಾಗ 100 ಕಳೆದಿವಿ ಅಂದ್ರೆ ಎಷ್ಟಾತು 200ರಾಗ 100 ಕಳೆದಿವಿ ಅಂದ್ರೆ 100 ಆಕತಿ. 100 ಡಿವೈಡೆಡ್ ಬೈ 7 100 ಡಿವೈಡೆಡ್ ಬೈ 7 ಆತು. ಈಗ ಕಟ್ತಾ ಹೊಡಿ 7 ಒಂದ್ಲೆ 7 ಒಂದ್ಲೆ ಎಷ್ಟು ಉಳಿತು 7 ಒಂದ್ಲೆ 7 ಒಂದ್ಲೆ ಎಷ್ಟು ಉಳಿತಪ್ಪ ಅಂತಂದ್ರ 3 ಉಳಿತೈತಿ. ಎಷ್ಟು ಉಳಿತೈತಿ 3 ಉಳಿತೈತಿ. 7 4 28 ಪಾಯಿಂಟ್ ಬರ್ತೈತಿ. ನೆಕ್ಸ್ಟ್ 28 ಅಂದ್ರೆ 2 ಉಳಿತು. 7 2 14. ಇಲ್ಲಿ ನೋಡ್ರಿ ಸಂಖ್ಯೆಗಳು ಯಾವತ್ತಿದ್ರು ಪಾಯಿಂಟ್ ದಾಗ ಇರ್ತಾವನ, ಸಂಖ್ಯೆಗಳು ಪಾಯಿಂಟ್ ದಾಗ ಇರಂಗಿಲ್ಲ. ಈಗ ಪೂರ್ಣವಾಗಿರ್ಬೇಕು ಅಂದ್ರೆ ಎಷ್ಟ್ ಆಕತಿದ 14 ಸಂಖ್ಯೆದಾವು ಗುಣಕಗಳಿವೆ. ಎಷ್ಟದಾವ ಅಂದ್ರ 14 ದಾವ ಅಂದಂಗ ಆಪ್ಷನ್ ಯಾವ್ದಾಕತಿ A1 ಆಕತಿ. ಏನೈತಿ 100 ಮತ್ತು 200ರ ನಡುವೆ 7ರ ಎಷ್ಟು ಗುಣಕಗಳಿವೆ ಅಂತೈತಿ. 200 ಮತ್ತು 100ರ ನಡುವೆ ಎಷ್ಟು ಗುಣಕಗಳದಾವ ಅಂದ್ರ 200 ಒಳಗೆ ಏನ್ ಮಾಡ್ಬೇಕು 100 ಮೈನಸ್ ಮಾಡ್ಬೇಕು. ಡಿವೈಡೆಡ್ ಬೈ ಎಷ್ಟರದಂದರು 7ರದಂದರ ಅದೇನ್ ಮಾಡುದು ಡಿವೈಡೆಡ್ ಬೈ. ಹಿಂಗ ನನಗ ನೀವ ನಂಗೆ ಕಮೆಂಟ್ ಮಾಡ್ರಿ ಎಷ್ಟಂದ್ರ ಇದ್ರೂ ಸೇಮ್ ತಗೋರಿ. 100 ಮತ್ತು 200ರ 100 ಮತ್ತು 200ರ ನಡುವೆ 100 ಮತ್ತು 200ರ ನಡುವೆ 4ರ ಗುಣಕಗಳು 4ರ ಎಷ್ಟು ಗುಣಕಗಳಿವೆ? ಎಷ್ಟು ಗುಣಕಗಳಿವೆ ಅನ್ನೋದು ನನಗ ಕಮೆಂಟ್ ಮಾಡ್ಬೇಕು. ಏನ 100 ಮತ್ತು 200ರ ನಡುವೆ ಇರುವ 4ರ ಎಷ್ಟು ಗುಣಕಗಳಿವೆ ಅನ್ನೋದ ನಂಗೆ ಕಮೆಂಟ್ ಮಾಡಿ. ಇನ್ನ ಮುಂದಿನ ಕ್ವಶನ್ ಎ ಬಿ ಮತ್ತು ಸಿ 3 ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳಾದರೆ ಅವುಗಳ ಮೊಸ ಕಂಡುಹಿಡಿಯಿರಿ ಅಂತೈತಿ. ಇಲ್ಲಿ ಎ ಅನ್ನೋದು ಒಂದೈತಿ, ಬಿ ಐತಿ, ಮತ್ತೇನೈತಿ ಸಿ. 3 ವಿಭಿನ್ನ ಅವಿಭಾಜ್ಯ ಸಂಖ್ಯೆಗಳಾದರೆ ಅವುಗಳ ಮೊಸ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಇಲ್ಲಿ ಫಸ್ಟ್ ನೀವು ಏನ್ ಕಾನ್ಸೆಪ್ಟ್ ತಿಳ್ಕೊಬೇಕಂದ್ರ ಒಂದ ಅವಿಭಾಜ್ಯ ತಿಳ್ಕೊಬೇಕು, ಇನ್ನೊಂದ್ ಏನ್ ಮಾಡ್ಬೇಕು ಮೊಸ ತಿಳ್ಕೊಬೇಕು. ಒಂದ್ ಅವಿಭಾಜ್ಯ ಇನ್ನೊಂದ ಮೊಸ. ಅವಿಭಾಜ್ಯ ಅಂದ್ರೆ ಏನ್ ಮಾಡ್ಬೇಕು, ಅವಿಭಾಜ್ಯ ಅಂದ್ರೆ ಯಾರಿಗ್ ಗೊತ್ತೈತಿ ಹೇಳ್ರಿ ಟ್ರೈ ಮಾಡ್ರಿ. ಅವಿಭಾಜ್ಯ ಅಂದ್ರೆ ಏನಂದ್ರ ಕೇವಲ 2 ಅಪವರ್ತನಗಳನ್ನು ಹೊಂದಿರ್ಬೇಕು. ಕೇವಲ ಏನಾಗಿರ್ಬೇಕು 2 ಅಪವರ್ತನಗಳನ್ನು ಹೊಂದಿರ್ಬೇಕು. ಅವು ಯಾವ್ಯಾವ ಅಂದ್ರ 1 ಮತ್ತು ಅದೇ ಸಂಖ್ಯೆ ಇರ್ಬೇಕು. 2 ಅಪವರ್ತನ ಅಂತ ಹೇಳಿದ್ರೆ ಅವು ಯಾವ್ಯಾವ ಅಪವರ್ತನ ಅಂದ್ರ 1 ಮತ್ತು ಅದೇ ಸಂಖ್ಯೆ. ಇಲ್ಲಿ ಮತ್ತೇನಂದರು ಮೊಸ ಅಂದರ್. ಮೊಸ ಅಂದ್ರೆ ಏನ ಮಹತ್ತಮ ಸಾಮಾನ್ಯ ಅಪವರ್ತ್ಯ. ಮೊಸಕ್ಕೆ ಏನಂತಾರು HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಾರು. ಆಮೇಲೆ ಮೊಸ ಅಂತಾರು. ಈಗ ಸಂಖ್ಯೆಗಳಾದ್ರೆ ಈಗ ಎ ಬಿ ಸಿ ಅನ್ನೋದನ್ನ ಅವ ಸಂಖ್ಯೆ ಅದ್ರ ಅವಿಭಾಜ್ಯ ಸಂಖ್ಯೆಗಳಾದರೆ ಅವ ಇರುವ ಏನ ಅವಿಭಾಜ್ಯ ಸಂಖ್ಯೆಗಳು ಅದಾವ. ಈಗ ಫಾರ್ ಎಕ್ಸಾಂಪಲ್ 2 3 5 ತಗೋರಿ. 2 3 5 ಫಾರ್ ಎಕ್ಸಾಂಪಲ್ ಅಷ್ಟ ಹೇಳ್ತಾನೆ. ಎ ಅಂದ್ರೆ 2 3 5, ಎ ಅಂದ್ರೆ 2, ಬಿ ಅಂದ್ರೆ 3, ಸಿ ಅಂದ್ರೆ 5. ಇದ್ರ ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳು. ಇವು ಎಂತ ಅಪವರ್ತನ ಎಂತ ಸಂಖ್ಯೆ ಅಂದ್ರ ಅವಿಭಾಜ್ಯ ಸಂಖ್ಯೆಗಳು ಅದಾವ. ಎಂತ ಸಂಖ್ಯೆ ಇದಾವ ಅವಿಭಾಜ್ಯ ಸಂಖ್ಯೆಗಳು. ಎದಕ್ಕಂದ್ರೆ ಇವೇನಾಗ್ಯಾವು ಕೇವಲ 2 ಅಪವರ್ತನಗಳನ್ನು ಹೊಂದ್ಯಾವು. ಹಂಗಾರ ಅಪವರ್ತನಗಳನ್ನು ಹೊಂದ್ಯಾವ ತನ್ನಿ. ಹಂಗಾರ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರ ಏನಂದಿದ್ನ್ಯ ಕೇವಲ 2 ಅಪವರ್ತನ ಅಂದಿ. ಅವು ಯಾವ್ಯಾವ ಅಂದಿನಿ 1 ಮತ್ತು ಅದೇ ಸಂಖ್ಯೆ ಅಂದಿನಿ. 1 ಮತ್ತು ಅದೇ ಸಂಖ್ಯೆ. ಹಂಗಾರ ಇವತ್ರ 3 ಕಾಮನ್ ಅಪವರ್ತನ ಯಾವದಪ್ಪ 1 ರೀ. ಯಾವ್ದ 1 ಯಾವ್ದಕತಿ 2 3 ಮತ್ತು 5ರದ ಸಾಮಾನ್ಯ 3 ಯಾವ್ದಕತಿ ಅಂದ್ರ 1 ಆಕತಿ. ಹಂಗಾರ ಮೊಸ ಏನೈತಿ
ಈಗ ಅವಿಭಾಜ್ಯ ಸಂಖ್ಯೆಗಳು ಇತ್ತಂದ್ರ ಅದ್ರ ಮಸ ಯಾವಾಗ್ಲೂ ಏನಾಗಿರ್ತೈತಿ 1 ಇರ್ತೈತಿ. ಅವಿಭಾಜ್ಯ ಸಂಖ್ಯೆಗಳು ಎಷ್ಟ್ ಬೇಕಾದ್ ಕೊಡ್ಲಿ ಅದ್ರದ್ ಮಸ ಏನಾಗಿರ್ತೈತಿ ಅಂದ್ರ 1 ಆಗಿರ್ತೈತಿ. ಆಪ್ಷನ್ ಯಾವ್ದಂಗಾರ D4. ಆಪ್ಷನ್ ಯಾವ್ದ D4. ಮುಂದಿನ ಸಂಖ್ಯೆ ನೋಡ್ರಿ. P = 7 × 4 - 3, Q = 8/4 + 2 ಮತ್ತು R = 14/21 × 9 ಆದರೆ P × Q + R = ಅದು ಕೊಟ್ಟಾರ. ಈಗ ಅವ್ರು ಏನ್ ಕೊಟ್ಟಾರ ಅಂದ್ರ P ಅಂದ್ರ ಒಂದ್ ವ್ಯಾಲ್ಯೂ ಕೊಟ್ಟಾರು, Q ಅಂದ್ರ ಒಂದ್ ವ್ಯಾಲ್ಯೂ, R ಅಂದ್ರ ವ್ಯಾಲ್ಯೂ ಕೊಟ್ಟಾರ. ಹೊಳ್ಳಿ ಏನ್ ಮಾಡ್ಯಾರ ಅಂದ್ರ P ಕ ಇಂಟು ಮಾಡ್ಯಾರಿ. ಇಲ್ಲಿ ಏನ್ ಮಾಡ್ಯಾರು P × Q ಮಾಡ್ಯಾರು, ಆಮೇಲೆ ಪ್ಲಸ್ R ಮಾಡ್ಯಾರ. P × Q ಆಮೇಲೆ ಪ್ಲಸ್ R ಮಾಡ್ಯಾರು. P ಅಂದ್ರೆ ಏನೈತಿ ಇಲ್ಲಿ? P ಅಂದ್ರ ಫಸ್ಟ್ ಬರ್ಕೋ. P ಅಂದ್ರ ಫಸ್ಟ್ 7 × 4 - 3, 7 × 4 - 3 ಆಮೇಲೆ ಇಂಟು ಆಯ್ತು. ಆಮೇಲೆ ಏನೈತಿ ಇಂಟು ಆಯ್ತು. Q ಅಂದ್ರೆ ಏನೈತಿ ಇಲ್ಲಿ? Q ಅಂದ್ರ 8/4 + 2. Q ಅಂದ್ರ 8/4 + 2. ಇನ್ನ ಪ್ಲಸ್ ಐತಿ ಇಲ್ಲಿ, ಪ್ಲಸ್ ಬರ್ಕೊನಿ. R ಅಂದ್ರೆ ಏನ್ ಕೊಟ್ಟಾರು? R ಅಂದ್ರ 14/21 × 9, 14/21 × 9. ಏನೇನ್ ಕೊಟ್ಟಾರಲ್ಲ ಅದನ್ನ ಬರ್ಕೊಂಡ ನೋಡ್ರಿ. ಇಲ್ಲಿ ಇದ P ಅಂದ್ರ ಇದೇನಿದ P ಅಂದ್ರ ಹೊಳ್ಳಿ ಇಲ್ಲಿಂದ್ರ ಏನಿದ Q, ಇದ R. ಇಲ್ಲಿ ಏನು ಅಂದಿರೋರ P × Q ಅಂದರು. P × Q ಬರ್ಕೊಂಡನಿ. P × Q ಪ್ಲಸ್ 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 R ಕ R ಬರ್ಕೊಂಡನಿ. P × Q × R ಬರ್ಕೊಂಡನಿ. ಅದನ್ನ ನೋಡ್ರಿ. ಇಲ್ಲಿ ಫಸ್ಟ್ ಯಾವ್ಯಾವ ಕರ್ತೋಕವಲ್ಲ ನೋಡ್ಕೊರಿ. 4 1 ಹೋಗತ್, 4 2. ನೆಕ್ಸ್ಟ್ 3 3 7, 7 1 7 2. ಇಷ್ಟಾತು. ಇನ್ನೇನೇನ್ ಮಾಡ್ಕೋದಂದ್ರ ಇಂಟು ಮತ್ ಪ್ಲಸ್ ಅದು ಏನೇನ್ದಾವಲ್ಲ ಅವ್ನ್ ಮಾಡ್ಕೊರಿ. ಫಸ್ಟ್ ಇದ್ರಾಗ ಏನ್ ಮಾಡ್ಕೋಬೇಕಿತ್ತು, ಭಾಗಾಕಾರ ಮಾಡ್ಕೋದಿತ್ತು. ಅದನ್ನ ಏನ್ ಮಾಡಿದ್ನ ಕರ್ತಾ ಹೊಡ್ಕೊನಿ. 4 1 4 2 8. ಆಮೇಲೆ ಇಲ್ಲಿ 21 ಇತ್ತು. 3 3 3 7. ಆಮೇಲೆ 3 7 ಬಂದಿತ್ತು. ಇಲ್ಲಿ 7 1 7 2 14 ಹೊಡ್ದನಿ. ಇಷ್ಟು ಬಂದೈತಿ. ಈಗ ನೋಡ್ರಿ 7 4 8 28. 28 3 ಕಳಿ 25 ಇಂಟು 2 2 ಏನಾಯ್ತು 4 ಆತು ಪ್ಲಸ್ 2 2 3 ಎಷ್ಟ 6, 2 3 6. 25 4 ಎಷ್ಟಾತು? ಫಸ್ಟ್ ಏನ್ ಮಾಡ್ಕೋಬೇಕು ಇಂಟು ಮಾಡ್ಕೋಬೇಕು. 25 4 100 ಆತು ಪ್ಲಸ್ 6 ಐತಿ. 100 ಪ್ಲಸ್ 6 ಎಷ್ಟಾತು? 106. ಎಷ್ಟಾತು? 106. ಆಪ್ಷನ್ ಯಾವ್ದ D4. ಇಲ್ಲಿ ಏನು ಮಾಡ್ಕೊಂಡಿಲ್ಲ, ನಾ ಬಾಳ ಗಾಬರಿ ಆಗಕ್ ಹೋಗ್ಬೇಡ್ರಿ. P ಅಂದ್ರೆ ಎಷ್ಟೈತಿ? 7 × 4 - 3, Q = 8/4 + 2 ಮತ್ತು R = 14/21 × 9 ಆದರೆ P × Q + R = ಎಷ್ಟು ಅಂತ ಕೇಳ್ಯಾರ. P ದ ವ್ಯಾಲ್ಯೂ P ಇದ್ದಲ್ಲಿ ಹಾಕೇನಿ. ಆಮೇಲೆ Q ವ್ಯಾಲ್ಯೂ ಏನೈತಿ? Q ಇದ್ದಲ್ಲಿ ಹಾಕೇನಿ. ಆಮೇಲೆ R ವ್ಯಾಲ್ಯೂ R ಇದ್ದಲ್ಲಿ ಹಾಕೇನಿ. ಆಮೇಲೆ ಏನ್ ಮಾಡೀನಿ ಕರ್ತಾ ಹೊಡೀನಿ. ಕರ್ತಾ ಹೊಡೆದ ಏನೇನ್ ಬಂದಿತ್ಲ ಇಂಟು ಮಾಡ್ಕೊಂಡು 25 4 ಏನೇನ್ ಉಳಿದಿತ್ಲ ಅದನ್ನ ಇಂಟು ಮಾಡ್ಕೊಂಡ 7 4 ಎಷ್ಟಿತ್ತು? 28 ಇತ್ತು. 28 3 ಕಳೆದ್ನಿ 25 ಬತ್ತು. ಆಮೇಲೆ ಇಲ್ಲಿ 2 ಐತಿ. ಇಲ್ಲಿ 2 2 2 4 ಬರ್ದೀನಿ ಪ್ಲಸ್ 2 × 3 ಅಂದ್ರ 6 ಬರ್ದೇನಿ. 25 4 100 ಪ್ಲಸ್ 6 100 ಪ್ಲಸ್ 6 ಅಂದ್ರ 106 106 ಬರ್ದೈತಿ. ಇಷ್ಟ ಮತ್ತೇನೇನಿಲ್ಲ. ಮುಂದಿನ ನೋಡ್ರಿ. 8 ಅನುಪಾತ x ಸಮಾನುಪಾತ x ಅನುಪಾತ 32 ಆದರೆ x ನ ಧನಾತ್ಮಕ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಂದಾರ. 8 ಅನುಪಾತ x ಸಮಾನುಪಾತ x ಅನುಪಾತ 32 ಆದರೆ x ನ ಧನಾತ್ಮಕ ಬೆಲೆಯನ್ನು ಕಂಡುಹಿಡಿ ಅಂದಾರ. ಇದಕ್ಕೆ ಏನಾಯ್ತಂದ್ರ 4 ಇವನ್ ಕೊಟ್ಟಿದ್ರಂದ್ರ 4 ಅನುಪಾತಗಳನ್ನ ಕೊಟ್ಟಿರಂದ್ರ ಎಕ್ಸ್ಟ್ರೀಮ್ ಮಿಡ್ ಟರ್ಮ್ ಇರ್ತಾವಲ್ಲ, ಮಿಡ್ ಟರ್ಮ್ ಏನಾಗಿರ್ತೈತಿ ಅಂದ್ರೆ ಇದ 8 ಅನುಪಾತ x ಸಮಾನುಪಾತ x ಅನುಪಾತ 32 ಇರ್ತೈತಿ. ಔಟ್ ಸೈಡ್ ಏನಾಕತಿ ಇಂಟು ಆಕತಿ. ಆಮೇಲೆ ಮಿಡಲ್ ಏನಾಕತಿ ಇಂಟು ಆಕತಿ. ಇದು ಎದಕ್ ಸಮ ಆಗಿರ್ತೈತಿ ಅಂದ್ರ ಇಜ್ಕೊಲ್ ಟು ಇದ್ರದ ಗುಣಲಬ್ಧಕ್ಕೆ ಸಮ ಆಗಿರ್ತೈತಿ. ಹಂಗಾರ 32 × 8 ಎಷ್ಟತು? 32 × 8 ಇಜ್ಕೊಲ್ ಟು x × x ಏನಾಗಿರ್ತೈತಿ ಸಮ ಆಗಿರ್ತೈತಿ. ಔಟ್ ಸೈಡ್ ಇಂಟು ಮಾಡ್ಕೋಬೇಕು. ಮಿಡಲ್ ಇಂಟು ಮಾಡ್ಬೇಕು. 8 2 8 16 ಆತು. 8 3 24 25 256 ಇಜ್ಕೊಲ್ ಟು x × x x²
ಈಗ ಎಕ್ಸ್ ಬೇಕಾಗೈತಿ, ಹಂಗಾರೆ ಸ್ಕ್ವೇರ್ ತೆಗ್ದು ಅಂದ್ರೆ ಏನಾಕತಿ, ಸ್ಕ್ವೇರ್ ರೂಟ್ ಆಕತಿ 256. 256 ಎತ್ತರದಿದ ಸ್ಕ್ವೇರ್ ರೂಟ್ ಯಾವಾಗಿದ್ಲು ಪ್ಲಸ್ ಆರ್ ಮೈನಸ್ ಇರ್ತೈತಿ, ಪ್ಲಸ್ ಆರ್ ಮೈನಸ್ ಇದ್ರ ಸ್ಕ್ವೇರ್ ರೂಟ್ 256. ನಮಗ ಒಂದ ಎಕ್ಸ್ ಬೇಕಾಗೈತಿ, ಎಕ್ಸ್ ದ ಒಂದ 256 ಇದು ಎತ್ತರದಂದ್ರ ಒಂದ 16ದ ವರ್ಗಮೂಲ ಎಷ್ಟಂದ್ರ 16. 256 ವರ್ಗಮೂಲ 16. ಇಲ್ಲಿ ಪ್ಲಸ್ ಐತಿ, ಇದೊಂದು ಪ್ಲಸ್, ಇನ್ನು ಎಕ್ಸ್ ಈಜ್ವಲ್ ಟು ಒಂದು ಮೈನಸ್ 16. ಈಗ ನೋಡ್ರಿ ಎಕ್ಸ್ ಪ್ಲಸ್ 16 ಒಂದ ಧನಾತ್ಮಕ ಬಂದೈತಿ, ಒಂದು ಋಣಾತ್ಮಕ ಬಂದೈತಿ. ಅವ್ರ ಏನ್ ಕೇಳ್ಯಾರ ನಿಮ್ಗ, ಎಕ್ಸ್ ನ ಬೆಲೆ ಏನಂದಾರ ಅಂದ್ರೆ ಧನಾತ್ಮಕ ಬೆಲೆ ಅಂತಂದಾರ. ಯಾವ ಬೆಲೆ? ಧನಾತ್ಮಕ ಬೆಲೆ. ಧನಾತ್ಮಕ ಬೆಲೆ ಅಂದ್ರೆ ಏನ್ ಮಾಡುದು, ಎಕ್ಸ್ ಈಜ್ವಲ್ ಟು 16 ತಗೋಬೇಕು. ಎಕ್ಸ್ ಈಜ್ವಲ್ ಟು 16 ತಗೋಬೇಕು. ಎಕ್ಸ್ ಈಜ್ವಲ್ ಟು 16 ಯಾವ್ದಂದ್ರ B2. ಮುಂದಿನ ಕ್ವಶನ್ 3, 5, 6, 7, 9 ಮತ್ತು ಎಕ್ಸ್ ಗಳ ಸರಾಸರಿ 7 ಆದರೆ ಎಕ್ಸ್ ನ ಬೆಲೆ ಕಂಡು ಹಿಡಿಯಿರಿ ಅತ್ತೈತಿ. 3, 5, 6, 7, 9 ಮತ್ತು ಎಕ್ಸ್ ಗಳ ಸರಾಸರಿ 7 ಆದ್ರ ಎಕ್ಸ್ ನ ಬೆಲೆ ಕಂಡು ಹಿಡಿಯತ್ತಂದರು. ಈಗ ನೋಡ್ರಿ ಸರಾಸರಿ ಅಂದ್ರೆ ಏನು ಫಸ್ಟ್ ತಿಳ್ಕೊರಿ. ಸರಾಸರಿ ಅಂದ್ರೆ ಏನ, ಸರಾಸರಿ ಈಜ್ವಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಅವ್ ಎಷ್ಟು ಕೊಟ್ಟಿರ್ತಾರಲ್ಲ ಸಂಖ್ಯೆ ಕೊಟ್ಟಿರ್ತಾರಲ್ಲ ಅವತ್ರನ್ನ ಮೊತ್ತ ಮಾಡುದು, ಆಮೇಲೆ ಡಿವೈಡೆಡ್ ಬೈ ಅವ್ರ ಎಷ್ಟು ಸಂಖ್ಯೆ ಇರ್ತಲ್ಲ ಅವನೇನ್ ಮಾಡುದು ಡಿವೈಡ್ ಮಾಡ್ಬೇಕು. ಮೊತ್ತ ಏನೇನ್ ಆಕತಿಲ್ಲಿ, ಸರಾಸರಿ ಈಜ್ವಲ್ ಟು ಎವರೇಜ್ ಅಂತಾರೆ, ಇಂಗ್ಲಿಷ್ ಏನಂತಾರು ಎವರೇಜ್ ಅಂತಾರು. ಸರಾಸರಿ ಈಜ್ವಲ್ ಟು 3 + 5 + 6 + 7 + 9 + ಎಕ್ಸ್ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದು 1, 2, 3, 4, 5, 6. ಎಕ್ಸ್ ಎದಕ್ ಬರ್ಕೊಂಡೆ ಅಂದ್ರ ಎಕ್ಸ್ ಇಲ್ಲೊಂದ 3, 5, 6, 7, 9 ಐತತ್ತ. ಮತ್ತೊಂದು ಏನಂದ್ರ ಎಕ್ಸ್ ಅತ್ತ, ಮತ್ತೊಂದು ಇನ್ನೊಂದೇನ ಎಕ್ಸ್ ಐತಿ. ಆಮೇಲೆ ಏನಾಗಿರ್ತೈತಿ ಅದ 7 ಅಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಸಂಖ್ಯೆ ಅದಾವ, 1, 2, 3, 4, 5, 6. ಎಷ್ಟು ಸಂಖ್ಯೆ ಅದಾವು 6 ಸಂಖ್ಯೆಗಳು. ಎಷ್ಟು ಎಲ್ಲಿ ಬರ್ಕೋಬೇಕು, ಇದನ್ನ ಡಿವೈಡ್ ದಾಗ ಬರಬೇಕು. ಹೊಳೆ ಕೊಟ್ಟಿರ್ತಾರಲ್ಲ ಅವನ್ನ ಏನ್ ಮಾಡ್ಬೇಕು ಮ್ಯಾಗ ಕೂಡಿಸ್ಕೋಬೇಕು. ಹಂಗಾರ ಇಲ್ಲಿ ನೋಡ್ರಿ 3, 5, 8, 8, 6, 14, 14, 7, 21, 21, 9, 30, 30 ಪ್ಲಸ್ ಎಕ್ಸ್ 30 ಪ್ಲಸ್ ಎಕ್ಸ್ ಎಷ್ಟತ್ತು 30 ಪ್ಲಸ್ ಎಕ್ಸ್ 6. ಇನ್ನು ಸರಾಸರಿ ಅಂದ್ರೆ ಏಟ್ ಕೊಟ್ಟಾರ ಅವ್ರ, ಸರಾಸರಿ ಅಂದ್ರೆ ಏಟ್ ಕೊಟ್ಟಾರಂದ್ರ ಸರಾಸರಿ ಅಂದ್ರೆ 7 ಕೊಟ್ಟಾರ. ಸರಾಸರಿ ಅಂದ್ರೆ ಎಷ್ಟು ಕೊಟ್ಟಾರು 7 ಕೊಟ್ಟಾರ. ಸರಾಸರಿ ಅಂದ್ರ 7 ಕೊಟ್ಟಾರು. ಸರಾಸರಿ ಅಂದ್ರೆ 7 ಕೊಟ್ಟಾರು. ಈಗ ಏನ್ ಮಾಡ್ಬೇಕು, ನಮಗ ಎಕ್ಸ್ ಬೆಲೆ ಬೇಕಾಯ್ತು. ಎಕ್ಸ್ ಬೆಲೆ ಬೇಕಾಯ್ತು ಅಂದ್ರೆ ಏನ್ ಮಾಡುದು, ಇದನ್ನ ಈ ಕಡೆ ಕಳಿಸ್ಬೇಕು. ಹೊಳಿ ಇದೇನೈತೆ ಇದನ್ನ ಮಾಡ್ಬೇಕು. ಇದ ಡಿವೈಡ್ ಐತಿ, ಈಚ್ ಕಡೆ ಬಂದ್ರೆ ಏನಾಕತಿ ಅಂದ್ರ 30 ಪ್ಲಸ್ ಎಕ್ಸ್ ಈಜ್ವಲ್ ಟು 7 6 ಎಷ್ಟಾತು 42 ಆತು. ಅಂದ್ರೆ ಏನ ಇಲ್ಲಿ ಬಂದ ಇಂಟು ಆಗಿರ್ತೈತಿ. 7 ಇಂಟು 6 ಆತಂದ್ರ 7 6 42 ಆತು. ಇನ್ನ ಎಕ್ಸ್ ಬೇಕಾಗೈತಿ, ಎಕ್ಸ್ ಇಲ್ಲೇ ಇಟ್ಟ 42, ಇಲ್ಲಿ 30 ಐತಿ, ಇಲ್ಲಿ ಪ್ಲಸ್ ಐತಿ, ಈಚ್ ಕಡೆ ಬಂದ್ರೆ ಏನಾಕತಿ ಮೈನಸ್ ಆಕತಿ. 42 32 ಕಳೆದ್ವಿ ಅಂದ್ರೆ ಎಕ್ಸ್ ಈಜ್ವಲ್ ಟು 12. ಎಕ್ಸ್ ಈಜ್ವಲ್ ಟು ಎಷ್ಟಾತು 12. ಆಪ್ಷನ್ ಯಾವ್ದ A1. ಆಪ್ಷನ್ ಯಾವ್ದ A1. ಇನ್ನು ಮುಂದಿನ ಸಂಖ್ಯೆ, ಒಂದು ಬಸ್ಸಿನ ವೇಗ 72 km/h ಆದರೆ 5 ಸೆಕೆಂಡ್ಗಳಲ್ಲಿ ಬಸ್ ಕ್ರಮಿಸಿದ ದೂರವೆಷ್ಟು ಅತ್ತೈತಿ. ಏನೈತಿ, ಒಂದು ಬಸ್ಸಿನ ವೇಗ 72 km/h ಐತಿ, 5 ಸೆಕೆಂಡ್ಗಳಲ್ಲಿ ಬಸ್ ಕ್ರಮಿಸಿದ ದೂರವೆಷ್ಟು ಅತ್ತೈತಿ. ಇಲ್ಲಿ ನೋಡ್ರಿ ಒಂದು ಬಸ್ಸಿನ ವೇಗ ಎಷ್ಟು ಕೊಟ್ಟಾರಂದ್ರ ವೇಗ ಫಸ್ಟ್ ಏನ, ವೇಗ ಸೂತ್ರ ಏನೈತಿ, ವೇಗ ಈಜ್ವಲ್ ಟು ದೂರ ಡಿವೈಡೆಡ್ ಬೈ ಸಮಯ. ವೇಗ ಈಜ್ವಲ್ ಟು ಏನ, ದೂರ ಡಿವೈಡೆಡ್ ಬೈ ಸಮಯ ಐತಿ. ವೇಗ ಈಜ್ವಲ್ ಟು ದೂರ ಡಿವೈಡೆಡ್ ಬೈ ಸಮಯ ಐತಿ. ಆಮೇಲೆ ವೇಗ ಈಜ್ವಲ್ ಟು ದೂರ ಡಿವೈಡೆಡ್ ಬೈ ಸಮಯ ಆದ್ರ ಬಸ್ಸಿನ ವೇಗ ಕೊಟ್ಟಾರ. ಏನ್ ಕೊಟ್ಟಾರು, ಬಸ್ಸಿನ ವೇಗ 72 km/h ಕೊಟ್ಟಾರು. ಬಸ್ಸಿನ ವೇಗ ಏನ 72 km/h. ವೇಗ ಇದ್ದಲ್ಲಿ ಏನ್ ಬರ್ಕೊಂಡೇನಿ 72 ಬರ್ಕೊಂಡಿ. ಇಲ್ಲಿ ನೋಡ್ರಿ ಸಮಯ ನಮಗ ಸೆಕೆಂಡ್ ದಾಗ ಕೊಟ್ಟಾರ. ಸಮಯ ನಮಗ ಏನ್ ಕೊಟ್ಟಾರು ಸೆಕೆಂಡ್ ದಾಗ ಕೊಟ್ಟಾರು. ಆದ್ರೆ ಇಲ್ಲೇನೈತಿ ಇದ ಅವರ್ ದಾಗ ಐತಿ. ಹಂಗಾರ ಕನ್ವರ್ಟ್ ಮಾಡ್ಕೋಬೇಕು. ಏನಂದ್ರ ಮೀಟರ್ ಇದ್ದಿದ್ದ ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದ km/h ಇರ್ತೈತಿ. ಹೊಳ್ಳಿ km/h ಕೊಟ್ಟಿದ್ದ ನಾವ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು. ಈಗ ಏನ್ ಕೊಟ್ಟಾರ ಅವ್ರ km/h ಕೊಟ್ಟಾರ ಅಂದ್ರೆ ನಾವ ಸೆಕೆಂಡ್ ದಾಗ ಮಾಡ್ಕೋಬೇಕು. ಮೀಟರ್ ಪರ್ ಅವರ್ ಇದ್ದಿದ್ದ ನಾವ್ ಸೆಕೆಂಡ್ ದಾಗ ಮಾಡ್ಕೊಂಡ್ವಿ ಅಂದ್ರ ಇಲ್ಲಿ 5 ಐತಿ. ಇಂಟು ಏನ್ ಮಾಡ್ಬೇಕಂದ್ರ
5/18ರಲ್ಲಿ 5/18ರಲ್ಲಿ ಏನು ಮಾಡಬೇಕು ಇಂಟು ಮಾಡಬೇಕು 5/18ರಲ್ಲಿ ಏನು ಮಾಡಬೇಕು ಇಂಟು ಮಾಡಬೇಕು 5 5 ಎಷ್ಟಾಯ್ತು 5 5 5 5 25/18 ಇದೇನಿದೆ ಸಮಯ ಆಯ್ತು. ಈಗ ನೋಡ್ರಿ 72 ಐತಿ, ದೂರ ಗೊತ್ತಿಲ್ಲ ನಮಗೆ, ದೂರನ ಕಂಡಿಡ್ಬೇಕು. ಸಮಯ ಅಂದ್ರ 25/18 ಐತಿ, 25/18 ಐತಿ. ಇನ್ನೇನ್ ಮಾಡ್ಬೇಕು ನಮಗ ದೂರ ಬೇಕಾಗೈತಿ, ದೂರ ಈಜ್ಕೊಲ್ ಟು ಇನ್ನೇನ್ ಮಾಡ್ಬೇಕಂದ್ರ 72. ಇದೇನಾಗತ್ತೆ ಅಂದ್ರ ಈಗ ಡಿವೈಡ್ ಐತ್ಲು, ಈಗ ಭಿನ್ನ ರಾಶಿದಾಗ ಐತಂದ್ರ ಅದ ಮ್ಯಾಗ ಇದ್ದಿದ್ದ ಕೆಳಗ್ ಹೋಗತಿ, ಕೆಳಗಿದ್ದಿದ್ದ ಮ್ಯಾಗ ಹೋಗತಿ, ಮ್ಯಾಗ ಇದ್ದಿದ್ದ ಕೆಳಗ್ ಹೋಗತಿ, ಕೆಳಗಿದ್ದಿದ್ದ ಮ್ಯಾಗ ಹೋಗತಿ ಅಂದ್ರ 72 ಇಂಟು 25/18 ಆಗೈತಿ. ಇಲ್ಲ ನೋಡ್ರಿ 18 ಒಂದ್ಲೆ 18 4 72 25 4 ಎಷ್ಟಾಯ್ತು 100 ಆಯ್ತು. ಎಷ್ಟಾಯ್ತು 100 ಆಯ್ತು. 100 ಮೀಟರ್, 100 ಮೀಟರ್ ಯಾವ್ದ 100 ಮೀಟರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನೈತೆ ಅಂದ್ರ ಚೌಕದ ಪ್ರತಿ ಬಾಹುವಿನ ಉದ್ದ 12 ಸೆಂಟಿಮೀಟರ್ ಆಗಿದೆ. ಚೌಕದ ಸುತ್ತಳತೆಯು 16 ಸೆಂಟಿಮೀಟರ್ ಉದ್ದ ಬಾಹು ಹೊಂದಿದ ಒಂದು ಆಯತದ ಸುತ್ತಳತೆಗೆ ಸಮನಾಗಿದೆ. ಹಾಗಾದರೆ ಆಯತದ ವಿಸ್ತೀರ್ಣವೆಷ್ಟು ಐತಿ? ಏನೈತ್ರಿ? ಚೌಕದ ಪ್ರತಿ ಬಾಹುವಿನ ಉದ್ದ 12 ಸೆಂಟಿಮೀಟರ್ ಐತಿ. ಚೌಕದ ಪ್ರತಿ ಬಾಹುವಿನ ಉದ್ದ 12 ಸೆಂಟಿಮೀಟರ್ ಆಗಿದೆ. ಚೌಕದ ಸುತ್ತಳತೆಯು 16 ಸೆಂಟಿಮೀಟರ್. ಚೌಕದ ಸುತ್ತಳತೆ 16 ಸೆಂಟಿಮೀಟರ್, 16 ಸೆಂಟಿಮೀಟರ್ ಉದ್ದದ ಚೌಕದ ಸುತ್ತಳತೆ ಆತು. ಆಮೇಲೆ 16 ಸೆಂಟಿಮೀಟರ್ ಉದ್ದದ ಬಾಹು ಹೊಂದಿದ ಒಂದು ಆಯತದ ಸುತ್ತಳತೆಗೆ ಸಮನಾಗಿದೆ. ಹಾಗಾದರೆ ಆಯತದ ವಿಸ್ತೀರ್ಣ ಎಷ್ಟು ಅಂತ ಕೇಳ್ಯಾರ. ಫಸ್ಟ್ ನೋಡ್ರಿ, ನಿಮ್ಗ ಚೌಕದ ಸುತ್ತಳತೆ ಇರ್ತೈತ್ಲ, ಆದ ಚೌಕದ ಸುತ್ತಳತೆಯು ಇನ್ನೊಂದ ಆಯತದ ಇರ್ತೈತ್ಲ, ಅದೇನಾಗೈತೆ ಅಂದ್ರ 16 ಸೆಂಟಿಮೀಟರ್ ಉದ್ದ ಹೊಂದೈತೆ. ಅದ್ರ ಉದ್ದ ಹೊಂದಿದ್ದ ಆಯತದ ಸುತ್ತಳತೆಗೆ ಸಮ ಆಗೈತೆ. ಆಯತದ ಸುತ್ತಳತೆಗೆ ಸಮ ಆಗೈತೆ ಅಂದ್ರ ಫಸ್ಟ್ ನೀವ್ ಏನ್ ಮಾಡ್ಬೇಕು, ಚೌಕದ ಸುತ್ತಳತೆ ಕಂಡಿಡ್ಬೇಕು. ಚೌಕದ ಸುತ್ತಳತೆ ಏನೈತಪ್ಪ? ಚೌಕದ ಸುತ್ತಳತೆ ಏನೈತೆ ಅಂದ್ರ 4 ಇಂಟು ಬಾಹು ಐತಿ. 4 ಇಂಟು ಬಾಹು, 4 ಇಂಟು ಏನೈತಿ ಬಾಹು ಐತಿ. ಹಂಗಾರ ಒಂದ್ ಬಾಹುವಿನ ಉದ್ದ ಎಷ್ಟು ಕೊಟ್ಟಾರ ಅಂದ್ರ 12 ಸೆಂಟಿಮೀಟರ್ ಕೊಟ್ಟಾರು. ಹಂಗಾರ ಚೌಕದ ಸುತ್ತಳತೆ ಎಷ್ಟಾಯ್ತು? ಚೌಕದ ಸುತ್ತಳತೆ ಏನಾಯ್ತು? 4 ಇಂಟು ಬಾಹು ಅಂದ್ರೆ ಏಟ 12 ಐತಿ. 12 4 ಎಷ್ಟಾಯ್ತು? 12 4 ಎಷ್ಟಾಯ್ತು ಅಂದ್ರ 48 ಆಯ್ತು. 12 4 48 ಆಯ್ತು. ಈ 48 ಚೌಕದ ಸುತ್ತಳತೆ ಐತ್ಲ, ಈ ಚೌಕದ ಸುತ್ತಳತೆಯು ಇನ್ನೊಂದು ಆಯತದ ಏನೈತದ ಆಯತದ ಸುತ್ತಳತೆಗೆ ಸಮ ಆಗೈತತ್ತ. ಹಾಗಾದ್ರೆ ಆಯತದ ಸುತ್ತಳತೆ ಕಂಡುಹಿಡಿ ಸೂತ್ರ ಏನೈತಿ? ಆಯತದ ಸುತ್ತಳತೆ ಕಂಡುಹಿಡಿ ಸೂತ್ರ ಏನೈತಿ ಅಂದ್ರ 2 ಬ್ರಾಕೆಟ್ L ಪ್ಲಸ್ ಬಿ. 2 ಬ್ರಾಕೆಟ್ L ಪ್ಲಸ್ ಬಿ ಐತಿ. ಇಲ್ಲಿ L ಅಂದ್ರೆ ಏನ? ಲೆಂತ್, ಬಿ ಅಂದ್ರ ಬ್ರೆಡ್ತ್. L ಅಂದ್ರ ಲೆಂತ್, ಬಿ ಅಂದ್ರ ಬ್ರೆಡ್ತ್. ಆಯತದ ಸುತ್ತಳತೆ ಕೊಟ್ಟಿಲ್ಲ ಅವ್ರ, ಆದ್ರೆ ಏನ್ ಮಾಡ್ಯಾರು? ಆಯತದ ಸುತ್ತಳತೆ ಎದಕ್ ಸಮ ಐತೆ ಅಂದ್ರ ಚೌಕದ ಸುತ್ತಳತೆಗೆ ಸಮ ಐತತ್. ಆಯತದ ಸುತ್ತಳತೆ ಚೌಕದ ಸುತ್ತಳತೆಗೆ ಸಮ ಐತತ್ತ. ಹಂಗಾರ ಮತ್ತೇನ್ ಕೊಟ್ಟಾರು? 16 ಸೆಂಟಿಮೀಟರ್ ಉದ್ದ ಕೊಟ್ಟಾರ, ಲೆಂತ್ 16 ಸೆಂಟಿಮೀಟರ್ ಏನ್ ಕೊಟ್ಟಾರು? ಉದ್ದ ಕೊಟ್ಟಾರು. ಹಂಗಾರ ಆಯತದ ಸುತ್ತಳತೆ ಸೂತ್ರ ಏನೈತಿ? ಆಯತದ ಸುತ್ತಳತೆ 2 ಬ್ರಾಕೆಟ್ L ಪ್ಲಸ್ ಬಿ. L ಅಂದ್ರೆ ಏನ? ಲೆಂತ್, ಬಿ ಅಂದ್ರ ಬ್ರೆಡ್ತ್. ಲೆಂತ್ ಅಂದ್ರ ಉದ್ದ, ಬಿ ಅಂದ್ರ ಅಗಲ. ನಮಗ ಗೊತ್ತಿಲ್ಲ, ಅದನ್ನ ಏನ ಹೇಳ್ಯಾರ? ಆಯತದ ಅಗಲ ಕಂಡು ಹಿಡ್ಕೊಂಡ್ವಿ ಅಂದ್ರ ಆಯತದ ವಿಸ್ತೀರ್ಣ ಬರ್ತೈತಿ. ನಮ್ಗ ಆಯತದ ವಿಸ್ತೀರ್ಣ ಬರ್ತೈತಿ. ಅದ್ರ ಸಲುವಾಗಿ ಫಸ್ಟ್ ಏನ್ ಮಾಡ್ಬೇಕು, ನಾವ ಬಿ ಕಂಡು ಹಿಡ್ಕೋಬೇಕು. ಇದೇನಂದ್ರ ಆಯತದ ಸುತ್ತಳತೆ ಈಜ್ಕೊಲ್ ಟು ಚೌಕದ ಸುತ್ತಳತೆ ಆಗಿರ್ತೈತಿ ಅತ್ತ ಅವ್ರ ಹೇಳ್ಯಾರ. ಆಯತದ ಸುತ್ತಳತೆ ಎದಕ್ ಸಮ ಐತೆ ಅಂದ್ರ ಚೌಕದ ಸುತ್ತಳತೆಗೆ ಸಮ ಐತೈತ. ಹಂಗಾರ ಚೌಕದ ಸುತ್ತಳತೆ ಎಷ್ಟು ಬಂದೈತಿ? ಇಲ್ಲಿ 48 ಬಂದೈತಿ. ಹಂಗಾರ ಇಲ್ಲಿ ಏನ್ ಮಾಡ್ಕೋದು? 48 ಬರ್ಕೋರಿ. 48 ಈಜ್ಕೊಲ್ ಟು 2 ಐತಿ. ಆಮೇಲೆ L ಅಂದ್ರೆ ಎಷ್ಟೈತಿ? ಇಲ್ಲಿ 16 ಐತಿ. 16 ಪ್ಲಸ್ ಬಿ ಗೊತ್ತಿಲ್ಲ ನಮಗ, ಬಿ ಇದ್ದಂಗ ಇಟ್ಟು ಇನ್ನೇನ್ ಮಾಡುದು? ಇದು ಏನೈತಿ? ಇಲ್ಲಿ ಇಂಟು ಐತಿ. ಇಂಟು ಇದು ಈ ಕಡೆ ಬಂದ್ರೆ ಏನಾಯ್ತು? ಡಿವೈಡ್ ಆಯ್ತು. 48 ಡಿವೈಡೆಡ್ ಬೈ 2 ಆಯ್ತು. 2 ಒಂದ್ಲೆ 2 2 4 8 ಆಯ್ತು. ಎಷ್ಟಾಯ್ತು? 24 ಆಯ್ತು. ಇದ 16 ಐತಿ ಪ್ಲಸ್ ಬಿ ಐತಿ. ಇನ್ನೇನ್ ಬೇಕು ನಮಗ? ಬಿ ಕಂಡು ಹಿಡಿಬೇಕು ನಮಗ. ಬಿ ಇಲ್ಲೇ ಹೇಳ್ರಿ, ಆಚ ಕಡೆ ಬರದ್ರು ಅಟ್ಟ, ಈಚ ಕಡೆ ಬರದ್ರು ಅಷ್ಟ. ಬಿ ಈಜ್ಕೊಲ್ ಟು 24ರಾಗ ಇಲ್ಲಿ 16 ಐತಿ. ಈಚ ಕಡೆ ಹೋದ್ರೆ ಏನಾಗತ್ತದ? -14. ಇಲ್ಲಿ ಪ್ಲಸ್ ಐತಿ, ಈಚ ಕಡೆ ಬಂದ್ರ -16.
24ರಾಗ 16 ಕಳೆದ್ರ ಎಷ್ಟ ಬಿ ಅಂದ್ರ 24ರಾಗ 16 ಕಳೆದ್ವಿ ಅಂದ್ರೆ ಎಷ್ಟಾತು 24ರಾಗ 16 ಕಳೆದ್ವಿ ಅಂದ್ರೆ 8 ಆತು 24ರಾಗ 16 ಕಳೆದ್ವಿ ಅಂದ್ರೆ ಎಷ್ಟಾತು 8 ಆತು ಇನ್ನ ಎಷ್ಟ 16 ಉದ್ದ ಐತತ್ ಅಗಲ ಎಷ್ಟು ಬಂದೈತಿ 8 ಬಂದೈತಿ ಹಂಗಾರ ಏನೈತಂದ್ರ ಆಯತದ ವಿಸ್ತೀರ್ಣ ಏನ್ ಕೇಳ್ಯಾರ ಅವ್ರ ಆಯತದ ವಿಸ್ತೀರ್ಣ ಕೇಳ್ಯಾನು ಆಯತದ ವಿಸ್ತೀರ್ಣ ಸೂತ್ರ ಏನೈತಿ ಅಂದ್ರ ಆಯತದ ವಿಸ್ತೀರ್ಣ ಈಜ್ಕೊಲ್ ಟು ಏನೈತಿ ಲೆಂತ್ ಇಂಟು ಬ್ರೆಡ್ತ್ ಲೆಂತ್ ಇಂಟು ಬ್ರೆಡ್ತ್ ಎಲ್ ಅಂದ್ರೆ ಎಷ್ಟು ಕೊಟ್ಟಾರು 16 ಕೊಟ್ಟಾರು 16 ಇಂಟು ಬಿ ಅಂದ್ರೆ ಎಷ್ಟು ಕಂಡು ಹಿಡಿದಿರಿ ನೀವು ಇಲ್ಲಿ 8 ಕಂಡು ಹಿಡಿದಿರಿ ಬಿ ಅಂದ್ರೆ ಎಷ್ಟ 8 ಕಂಡು ಹಿಡಿದಿರಿ 8 ಆತು ಬಿ ಅಂದ್ರೆ ಎಷ್ಟ 8 ಐತಿ 8 ಆತು 16 ಎಂಟ್ಲೆ 128 16 ಎಷ್ಟೇ ಇಟ್ಟ 128 128 ಎಲ್ಲ ಐತಿ ಇಲ್ಲಿ 128 112 184 156 ಎಷ್ಟತ್ತು 128 ಸೆಂಟಿಮೀಟರ್ ಸ್ಕ್ವೇರ್ ಇದೇನ ಸೆಂಟಿಮೀಟರ್ ಐತಿ ಇಲ್ಲಿ ಏನಾಗೈತಿ ಹಂಗಾರದ ಸೆಂಟಿಮೀಟರ್ ಸ್ಕ್ವೇರ್ ಆಕೈತಿ ವಿಸ್ತೀರ್ಣ ಯಾವಾಗಲೂ ಏನಾಗಿರ್ತೈತಿ ಅಂದ್ರೆ ಚದರಮಾನದಾಗ ಇರ್ತಾವು ಚದರಮಾನದಾಗ ಹಂಗಾರೆ ಎಷ್ಟ ಆಪ್ಷನ್ ಯಾವ್ದಾತು 128 ಸೆಂಟಿಮೀಟರ್ ಸ್ಕ್ವೇರ್ ಮುಂದಿನ ಕ್ವಶನ್ ನೋಡ್ರಿ 6% ಬಡ್ಡಿ ದರದಂತೆ ಒಂದು ನಿಶ್ಚಿತ ಅಸಲು 5 ವರ್ಷಗಳಿಗೆ ರೂಪಾಯಿ 1350 ನಿಶ್ಚಿತ ಸಾಲನ್ನು ಕಂಡು ಹಿಡಿಯಿರಿ ಅಂತೈತಿ ಏನಂದ್ರ 6% ಬಡ್ಡಿ ದರದಂತೆ ಒಂದು ನಿಶ್ಚಿತ ಅಸಲು 5 ವರ್ಷಗಳಿಗೆ 6% ಬಡ್ಡಿ ಐತತ್ತ ಒಂದು ನಿಶ್ಚಿತ ಅಸಲ್ ಐತಿ ಯಾವ್ದು ಗೊತ್ತಿಲ್ಲ ಎಷ್ಟು ವರ್ಷ 5 ವರ್ಷ 5 ವರ್ಷ ಆದ್ಮೇಲೆ ಅದ್ರ ಸರಳ ಬಡ್ಡಿ ಎಷ್ಟಾಗೈತಿ ಅಂದ್ರ 1355 ಎಷ್ಟಾಗೈತಿ 1350 ಐತಿ ನಿಶ್ಚಿತ ಸಾಲವನ್ನು ಕಂಡು ಹಿಡಿಯತ್ತೇಳ ಒಂದ್ ನಿಶ್ಚಿತ ಅಸಲು ಇರ್ತೈತಿ ಅದ್ರದ್ದು ಏನಾಗೈತಿ ಅಂದ್ರ ಫಸ್ಟ್ ನಮಗ ರೊಕ್ಕ ಅದ ಎಷ್ಟೈತಿ ಗೊತ್ತಿಲ್ಲ ಆದ್ರೆ 5 ವರ್ಷ ಆದ ನಂತರ ಬಡ್ಡಿ ಎಷ್ಟರಂಗ 6 ಬಡ್ಡಿ ಐತತ್ತ 5 ವರ್ಷ ಆದ ನಂತರ ಎಷ್ಟು ರೊಕ್ಕ ಬಂದೈತಿ ನಮಗ 1350 ಬಂದೈತಿ ಹಂಗಾರ ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಈಜ್ಕೊಲ್ ಟು ಏನೈತಿ ಎಸ್ ಅಂತಾರು ಸಿಂಪಲ್ ಇಂಟ್ರೆಸ್ಟ್ ಪಿ ಇಂಟು ಆರ್ ಡಿವೈಡೆಡ್ ಬೈ 100 ಈಗ ನಿಮಗೆ ಏನೇನ್ ಕೊಟ್ಟಾನ ನೋಡ್ರಿ ಎಸ್ ಅಂದ್ರ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಹೆಂಗಂದ್ರ ರೊಕ್ಕ ಕೊಟ್ಟಿರ್ತಿರ್ಲಿ ಅದಕ್ಕೆ ಬಡ್ಡಿ ಬಂದಿರ್ತೈತಿ ಅದಕ್ಕೆ ಏನಂತಾರಂದ್ರ ಸರಳ ಬಡ್ಡಿ ಆದ್ರೆ ರೊಕ್ಕ ಕೊಟ್ಟಿದವ ಇಲ್ಲಿ ಎಷ್ಟು ರೊಕ್ಕ ಕೊಟ್ಟಿರತ್ತ ಅದು ಗೊತ್ತಿಲ್ಲ ಆದ್ರೆ ಏನ್ ಮಾಡ್ಯಾರು ಬಡ್ಡಿ ಕೊಟ್ಟಾರ ಎಷ್ಟ್ ಕೊಟ್ಟಾರ ಇಲ್ಲಿ 1350 ಬಡ್ಡಿ ಕೊಟ್ಟಾರು 1350 ಬಡ್ಡಿ ಕೊಟ್ಟಾರು ಪಿ ಅಂದ್ರನ ಕಂಡಿಡ್ಬೇಕು ಏನ್ ಕಂಡಿಡ್ಬೇಕು ನಾವು ಪಿ ಅಂದ್ರ ಕಂಡಿಡ್ಬೇಕು ಪಿ ಏನಾಯ್ತು ಪಿ ಇದ್ದಂಗ ಬರ್ರಿ ಟಿ ಅಂದ್ರೆ ಎಷ್ಟೈತಿ ಇಲ್ಲಿ ಟಿ ಅಂದ್ರ ಟೈಮ್ ಎಷ್ಟ 5 ವರ್ಷ 5 ವರ್ಷ ಆರ್ ಅಂದ್ರ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಅಂದ್ರೆ ಏನ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಐತಿ 6% ಐತಿ ಡಿವೈಡೆಡ್ ಬೈ ಎಷ್ಟ 100 ಐತಿ ಡಿವೈಡೆಡ್ ಬೈ 100 5 ಒಂದ್ಲೆ 5 ಎರಡ್ಲೆ 10 0 ಆಮೇಲೆ 2 3ಲೆ 2 10ಲೆ ಇಷ್ಟ ಐತಿ ಕಡ್ತಾ ಹೊಡ್ಯಾಕ ಬರ್ತೈತಿ 5 ಒಂದ್ಲೆ 5 ಎರಡ್ಲೆ 10 20 ಆತು 25ಲೆ ಎಷ್ಟ 100 ಆಮೇಲೆ 2 3ಲೆ 6 2 10ಲೆ 20 ಈಗ ಏನ್ ಮಾಡುದು ಈ ಪಿ ಇದ್ದಲ್ಲೇ ಹಿಡುದು ನೆಕ್ಸ್ಟ್ ಇದೇನಾಗೈತಿ 10 ಡಿವೈಡ್ ಐತಿ ಈಚ ಕಡೆ ಬಂದ್ರೆ ಏನಾಗತಿ ಇಂಟು ಆಕೈತಿ 1350 1350 ಇಂಟು 10 ಮಾಡಿದ್ವಿ ಅಂದ್ರೆ ಏನಾಯ್ತು 1 0 ಎಕ್ಸ್ಟ್ರಾ ಬರ್ತೈತಿ ಇಲ್ಲಿ ನೋಡ್ರಿ ಇಂಟು ಹಾಕಿ ಬರ್ದಾನಿ ಆಮೇಲೆ ಇಲ್ಲಿ ಏನ್ ಉಳ್ದೈತಿ 3 ಉಳ್ದೈತಿ ಪಿ ಈಜ್ಕೊಲ್ ಟು ಕಡ್ತಾ ಹೊಡೀರಿ ಎಷ್ಟಾಕತಿ 3 ಒಂದ್ಲೆ 3 ಎಷ್ಟ್ಲೆ 3 4ಲೆ 12 ಎಷ್ಟು ಉಳಿತು 1 ಉಳಿತು 3 5ಲೆ 15 ಇದೊಂದು 0 450 ಇಂಟು 10 ಮಾಡಿದ್ರೆ ಎಷ್ಟಾಯ್ತು 4500 ಆಯ್ತು 4500 ಆಪ್ಷನ್ ಯಾವ್ದೈತಿ A1 ಆಪ್ಷನ್ ಯಾವ್ದ A1 ಏನಾಯ್ತು ಕ್ವಶನ್ 6% ಬಡ್ಡಿ ದರದಂತೆ ಒಂದು ನಿಶ್ಚಿತ ಅಸಲು 5 ವರ್ಷಗಳಿಗೆ ರೂಪಾಯಿ 1350 ನಿಶ್ಚಿತ ಸಾಲವನ್ನು ಕಂಡು ಹಿಡಿರತ್ತಂದ್ರ ಒಂದ ಎಷ್ಟು ಸಾವಿರ ಅಂದ್ರೆ ಇದ ಆಪ್ಷನ್ ಈಗ ಬಂದೈತಿ ಗೊತ್ತಿದೆ 4500 ಬಡ್ಡಿ ಅದನ್ನ ಸಾಲ ಕೊಟ್ಟಾರ್ತವ್ರ 4500 ಏನ್ ಮಾಡ್ಯಾರ ಸಾಲ ಕೊಟ್ಟಾರ ಎಷ್ಟು ವರ್ಷ 5 ವರ್ಷ 5 ವರ್ಷ ಎಷ್ಟು ಪರ್ಸೆಂಟ್ ಅಂದ್ರ 6% ಅಂತೆ ಎಷ್ಟು ಪರ್ಸೆಂಟ್ 6% ಎಷ್ಟು ವರ್ಷ 5 ವರ್ಷ ಎಷ್ಟು ವರ್ಷ 5 ವರ್ಷ ಪರ್ಸೆಂಟ್ ಅಂದ್ರ 6% ಅಂತೆ ಕೊಟ್ಟಾರು ಅದನ್ನ ಏನದ ಹೊಳ್ಳಿ ಬಡ್ಡಿ ಎಷ್ಟು 5 ವರ್ಷ ಆದ ನಂತರ ಬಡ್ಡಿ ಎಷ್ಟು ಬಂದೈತಿ ಅಂದ್ರೆ ನಮಗ 1330 ಬಡ್ಡಿ ಬಂದೈತಿ 1350 ಬಡ್ಡಿ ಬಂದೈತಿ
ನೋಡ್ರಿ ಎಸ್ ಐ ಇಜ್ಕೊಲ್ ಟು ಸಿಂಪಲ್ ಇಂಟ್ರೆಸ್ಟ್ ಮ್ಯಾಗ ಒಂದ್ ಕ್ವಶನ್ ಇರ್ತೈತಿ, ಹೊಳ್ಳಿ ಕಂಪೌಂಡ್ ಇಂಟ್ರೆಸ್ಟ್ ಮ್ಯಾಗ ಚಕ್ರ ಬಡ್ಡಿ ಮ್ಯಾಗನು ಇರ್ತೈತಿ, ಮತ್ತ ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಮ್ಯಾಗೂ ಇರ್ತೈತಿ. ಇದೇನೈತೆ ಅಂದ್ರ ಸಿಂಪಲ್ ಇಂಟ್ರೆಸ್ಟ್ ಮ್ಯಾಗ ಐತಿ. ಚಕ್ರ ಬಡ್ಡಿ ಬಂದಾಗ ಚಕ್ರ ಬಡ್ಡಿ ಬಿಡಿಸುನು. ಇಲ್ಲಿವರೆಗೆ ಕ್ಲಾಸ್ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದನ ಹೇಳ್ತಾ, ನಮ್ಮ ವಿಡಿಯೋ ಏನಾರ ಇಷ್ಟ ಆಗಿದ್ರಂದ್ರ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.